ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನು ಮನಸಾರೆ ಸ್ಮರಿಸುತ್ತಾ ಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಅಮ್ಮನವರ ಆಶೀರ್ವಾದಗಳನ್ನು ಬೇಡುತ್ತಾ ಸ್ಥಳ ಸಾನ್ನಿಧ್ಯ ದೈವ ದೇವರುಗಳಿಗೆ ನಮಿಸುತ್ತಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿ ಮಹಿಳೆಯರಿಗೆ ಉಚಿತವಾಗಿ ಟೈಲರಿಂಗ್ ತರಬೇತಿಯನ್ನು ನೀಡುತ್ತಿದ್ದು, ಈ ಒಂದು ಸುವರ್ಣ ಅವಕಾಶ ನಮ್ಮ ನೂಜಿಬಾಳ್ತಿಲ ಒಕ್ಕೂಟದ ನವಚೇತನ ಜ್ಞಾನ ವಿಕಾಸ ಕೇಂದ್ರಕ್ಕೆ ಶ್ರೀ ಮಂಜುನಾಥನ ದಯೆಯಿಂದ ದೊರಕಿದ್ದು, ಸರಿಸುಮಾರು 34 ಮಂದಿಯ ಆಸಕ್ತ ಮಹಿಳಾಮಣಿಗಳು ಈ ಯೋಜನೆಯ ಫಲಾನುಭವಿಯಾಗಿದ್ದಾರೆ. ಅವಕಾಶವನ್ನು ದೇವರು ಕೊಡುವಂತ ಒಂದು ಉಡುಗೊರೆ. ಇಂತಹ ಅವಕಾಶವನ್ನು ಪಡಕೊಂಡ ನನ್ನ ಸಹೋದರಿಯರು ಧನ್ಯರು. ಅವಕಾಶವನ್ನು ದೇವರು ಕೊಡುವಂತ ಒಂದು ಉಡುಗೊರೆ. ಇಂತಹ ಅವಕಾಶವನ್ನು ಪಡಕೊಂಡ ನನ್ನ ಸಹೋದರಿಯರು ಧನ್ಯರು. ಟೈಲರಿಂಗ್ ಕ್ಲಾಸಿನಲ್ಲಿ ಒಂದೇ ಸೂರಿನಡಿ ಒಗ್ಗಟ್ಟಿನಲ್ಲಿ ಒಮ್ಮತದಿಂದ 3 ತಿಂಗಳುಗಳ ಕಾಲ ಶ್ರದ್ಧೆಯಿಂದ ಪ್ರೀತಿಯಿಂದ ಟೈಲರಿಂಗ್ ಕಲಿತಿರುವ ನನ್ನ ಸಹೋದರಿಯರಿಗೆ, ಅದೇ ರೀತಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂಬಂತೆ ತರಬೇತಿಗೆ ಸೇರ್ಪಡೆಗೊಂಡ ಟೈಲರಿಂಗ್ ಆಕಾಂಕ್ಷಿಗಳಿಗೆ ತಾನು ಕಲಿತ ವಿದ್ಯೆಯನ್ನು ಸಾವಧಾನ ಚಿತ್ತದಿಂದ ಪ್ರೀತಿಯಿಂದ ಕಲಿಸಿಕೊಟ್ಟ ನಮ್ಮೆಲ್ಲರ ನೆಚ್ಚಿನ ಶಿಕ್ಷಕಿ ಶ್ರೀಮತಿ ಗೀತಾ ಬೆಲ್ಲದ್ ಇರುವಿಕೆಯನ್ನು ಗುರುತಿಸಿಕೊಳ್ಳುತ್ತಾ ಪೂಜ್ಯ ಕಾವಂದರ ಮಾತೃಶ್ರೀ ಅಮ್ಮನವರ ಮಾರ್ಗದರ್ಶನದಲ್ಲಿ ಮಹಿಳೆಯರ ಅಭಿವೃದ್ಧಿಗೆ ಪೂರಕವಾಗಿರುವ ಜ್ಞಾನ ವಿಕಾಸ ಕಾರ್ಯಕ್ರಮವು ಸದ್ದಿಲ್ಲದೆ ಎಷ್ಟೋ ಮಹಿಳೆಯರ ಬಾಳಿಗೆ ವರದಾನವಾಗಿದೆ. ಬುದ್ಧನಿಗೆ ಬೋಧಿ ಮರದಡಿ ಜ್ಞಾನೋದಯ ಆದಾಗ ಮೊದಲೇ ಕೃತಜ್ಞತೆ ಸಲ್ಲಿಸಿ ಋಣ ಸಂದಾಯ ಮಾಡಿದ್ದು ಬೋಧಿ ಮರಕ್ಕೆ. ಅದೇ ರೀತಿ ನಮಗೆ ಈ ಒಂದು ಅವಕಾಶ ಮಾಡಿಕೊಟ್ಟ ಕಾವಂದರಿಗೆ, ಅದೇ ರೀತಿ ಮಾತೃಶ್ರೀ ಅಮ್ಮನವರಿಗೆ ಎಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ಶುಭ ಕಾರ್ಯಕ್ರಮದಡಿ ಸಮಾರೋಪ ಸಮಾರಂಭವು ಸಂಭ್ರಮದಿಂದ ಮುನ್ನಡೆಯಲು ಮೊದಲಾಗಿ ನಮಗೆ ಪ್ರೇರಣೆ ನೀಡಲು ಬಂದಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಭಾರತೀಯ ಪರಂಪರೆಯಲ್ಲಿ ಸಂಸ್ಕೃತಿಯಲ್ಲಿ ಕಾರ್ಯಕ್ರಮ ಪ್ರಾರಂಭದಲ್ಲಿ ಮೊದಲಾಗಿ ಪ್ರಥಮ ಪೂಜಿತ ಸಿದ್ಧಿಬುದ್ಧಿ ಪ್ರದಾಯಕ ವಿಘ್ನೇಶ್ವರನ್ನು ಸ್ಮರಿಸುತ್ತಾ ಪ್ರಾರ್ಥನೆಗಾಗಿ ನಮ್ಮ ಸಹೋದರಿಯರಿಗೆ ಕರೆಯಾಳೆಯನ್ನು ನೀಡುತ್ತಿದ್ದೇನೆ. ತ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿನ್ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತೋ. ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿನ್ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತೋ. ಧರ್ಮಸ್ಥಳೇಶ ಸಕಲೇಶ ದಯಾಪಯೋದೆ ಶ್ರೀ ಮಂಜುನಾಥ ನಿತರಂ ಕುರು ಮಂಗಲಂ ಮೇ. ಧರ್ಮಸ್ಥಳೇಶ ಸಕಲೇಶ ದಯಾಪಯೋದೆ ಶ್ರೀ ಮಂಜುನಾಥ ನಿತರಂ ಕುರು ಮಂಗಲಂ ಮೇ. ಕುರು ಮಂಗಲಂ ಮೇ ಕುರು ಮಂಗಲಂ ಮೇ. ಮಾಡಿದ ತಮಗೆಲ್ಲ ಧನ್ಯವಾದಗಳು. ಆದರ ಆತಿಥ್ಯವೇ ನಮ್ಮ ಭವ್ಯ ಭಾರತದ ಶ್ರೇಷ್ಠ ಸಂಸ್ಕಾರ. ನೆಂಟರು ಬರುವಾಗ ಮನದಲ್ಲಿ ಖುಷಿ, ಮೊಗದಲ್ಲಿ ನಗು, ಕೈಯಲ್ಲಿ ತಂಬಿಗೆ ನೀರು, ಹೂವು ಇಳಿಯದ ಸಮರ್ಪಣೆ. ಇದೀಗ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಲಿದ್ದಾರೆ ನಮ್ಮ ಜ್ಞಾನ ವಿಕಾಸದ ಸಂಯೋಜನಾ ಅಧಿಕಾರಿಯಾಗಿರುವ ಶ್ರೀಮತಿ ಚೇತನ ಮೇಡಮ್. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಆರಾಧ್ಯ ದೇವರಾದ ಮಂಜುನಾಥ ಸ್ವಾಮಿಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಸ್ಥಳ ಸಾನ್ನಿಧ್ಯ ದೇವರನ್ನು ಪ್ರಾರ್ಥಿಸುತ್ತಾ ನಮ್ಮೆಲ್ಲರ ಅನ್ನದಾತರಾಗಿರುವಂತಹ ಪರಮ ಪೂಜ್ಯರು ಹಾಗೂ ಮಾತೃಶ್ರೀ ಅಮ್ಮನವರ ಕೃಪಾ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ಕಣ್ಣುಗಳು ಇಲ್ಲದೆ ಬದುಕಬಹುದು, ಕನಸುಗಳು ಇಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂಬಂತೆ ಮಾತೃಶ್ರೀ ಅಮ್ಮನವರ ನುಡಿಯಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮವನ್ನು ನಡೆಸಿಕೊಂಡು ಅದೆಷ್ಟೋ ಮಹಿಳೆಯರ ಅಭಿವೃದ್ಧಿಗಾಗಿ ಎಷ್ಟೋ
ಎಷ್ಟೋ ಮಹಿಳೆಯರ ಒಂದು ಅಭಿವೃದ್ಧಿಗಾಗಿ, ಜ್ಞಾನದ ಒಂದು ವಿಕಸನೆಗಾಗಿ ಮಾತೃಶ್ರೀ ಅಮ್ಮನವರು ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮಗೆಲ್ಲರಿಗೂ ಸ್ವಾವಲಂಬಿ ಜೀವನ ನಡೆಸುವುದಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಬಹಳಷ್ಟು ಉತ್ತಮವಾಗಿ ರೂಪಿಸಿದ್ದಾರೆ. ಮಾತೃಶ್ರೀ ಅಮ್ಮನವರ ಚಿಂತನೆಯಂತೆ ಬಹು ಕಾಳಜಿಯಿಂದ ನಡೆಯುತ್ತಿರುವಂತಹ ಈ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ಬೇರೆ ಬೇರೆ ರೀತಿಯ ಮಹಿಳೆಯರ ಒಂದು ಕೌಟುಂಬಿಕ ಸಾಮರಸ್ಯ ಇರ್ಬೋದು, ಅದೇ ರೀತಿ ಮಕ್ಕಳ ಒಂದು ವಿದ್ಯಾಭ್ಯಾಸ ಇರ್ಬೋದು, ಒಂದು ಜ್ಞಾನದ ತಿಳುವಳಿಕೆಗಾಗಿ ಹಲವಾರು ವಿಚಾರಗಳನ್ನು ನುರಿತ ಸಂಪನ್ಮೂಲ ವ್ಯಕ್ತಿಯನ್ನು ಕರೆದು ಮಾಹಿತಿಯನ್ನು ಕೊಡುವಂಥದ್ದು ತಮಗೆಲ್ಲರಿಗೂ ತಿಳಿದಿರುವಂಥ ವಿಚಾರ. ಆದರೆ ಈ ದಿನ ನಾವು ಒಂದು ಮಹಿಳೆಯರು ಸದೃಢರಾಗಬೇಕು, ಸ್ವಾವಲಂಬಿ ಜೀವನವನ್ನು ನಡೆಸಬೇಕು, ಸ್ವ ಉದ್ಯೋಗವನ್ನು ಆಯ್ಕೆ ಮಾಡಿಕೊಂಡು ತಮಗಾಗಿ ತಾವೇ ಉತ್ಪಾದನೆಯನ್ನು ಮಾಡಿ ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು ಅನ್ನೋ ದೃಷ್ಟಿಯಿಂದ ಸ್ವ ಉದ್ಯೋಗಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡುತ್ತಾ ಈ ದಿನ ನಾವು ಈ ಒಂದು ಕಡಬ ತಾಲೂಕಿನ ನೂಜಿಪಾಳ್ಯದ ಈ ಒಂದು ಕಲ್ಲುಗುಡ್ಡೆ ಹಾಲಿನ ಸೊಸೈಟಿಯ ಸಭಾಭವನದಲ್ಲಿ ಕಳೆದ 3 ತಿಂಗಳಿಂದ ಹೊಲಿಗೆ ತರಬೇತಿಯನ್ನು ಪ್ರಾರಂಭಿಸಿದ್ದೇವೆ. ನಮ್ಮ ಕಡಬ ತಾಲೂಕಲ್ಲಿ ಇದುವರೆಗೆ 4 ಹೊಲಿಗೆ ತರಬೇತಿ ಬೇರೆ ಬೇರೆ ಕಡೆಯಲ್ಲಿ ನಡೆಸಿಕೊಂಡು ಎಲ್ಲರೂ ಈಗ ಸ್ವಉದ್ಯೋಗವನ್ನು ಟೈಲರಿಂಗ್ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಅದರಂತೆ ನಾವು ಸಹ ಈ ಒಂದು ವ್ಯಾಪ್ತಿಯಲ್ಲಿ 3 ತಿಂಗಳಿಂದ ಈ ಒಂದು ಹೊಲಿಗೆ ತರಬೇತಿಯನ್ನು ನಡೆಸಿ ಬಹುತೇಕ ನಮ್ಮ ಸದಸ್ಯರು, ಬಹುತೇಕ ಅಭ್ಯರ್ಥಿಗಳು, ಹೊಲಿಗೆ ತರಬೇತಿಯನ್ನು ಪಡೆದುಕೊಂಡಿರುವಂತಹ ಅಭ್ಯರ್ಥಿಗಳು ಈಗಾಗಲೇ ತಾವೆಲ್ಲರೂ ಹೊಲಿಗೆಯನ್ನು ಕಲಿತಿದ್ದೀರಿ. ತಾವು ಕಲಿತಂತ ಹೊಲಿಗೆಯನ್ನು ಸಹ ಇವತ್ತು ಪ್ರದರ್ಶನಕ್ಕೆ ಬಂದಂತ ಅತಿಥಿಗಳು ಹಾಗೂ ಎಲ್ಲರೂ ನೋಡ್ಬೇಕಂತ ಪ್ರದರ್ಶನಕ್ಕೆ ಸಹ ಇಟ್ಟಿದ್ದೀರಿ. ಈ ಒಂದು ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ನಾವೆಲ್ಲರೂ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಈ ಒಂದು ಗ್ರಾಮದ ಪ್ರಥಮ ಪ್ರಜೆಯಾಗಿರುವಂತ ಶ್ರೀಮತಿ ಚಂದ್ರಾವತಿ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸಿದ್ದೇನೆ. ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಎಲ್ಲ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ನೀಡಿ ಶುಭ ಹಾರೈಕೆಯನ್ನು ಮಾಡಿ ಮಾರ್ಗದರ್ಶನ ನೀಡಲಿಕ್ಕಿರುವಂತಹ ಜಿಲ್ಲೆಯ ಗೌರವಾನ್ವಿತ ನಿರ್ದೇಶಕರಾದಂತಹ ಬಾಬುನಾಯ್ಕ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಎಲ್ಲ ಸದಸ್ಯರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಇವರಿಗೆ ಸ್ವಾಮಿಯವರು ಹೂಪತ್ರ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಹೊಲಿಗೆ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮಗೆ ಉತ್ತಮ ಶುಭ ಹಾರೈಕೆ ನೀಡಿರುವಂತಹ, ಇವತ್ತು ಮಾರ್ಗದರ್ಶನ ನೀಡಿರುವಂತಹ ಈ ಊರಿನ ಗಣ್ಯರು ಹಾಗೂ ನೂಜಿ ಉಲ್ಲಾರ್ತಿ ದೇವಸ್ಥಾನದ ಮುಕ್ತೇಶ್ವರ ಗೌರವಾಧ್ಯಕ್ಷರಾಗಿರುವಂತಹ ಉಮೇಶ್ ಸರ್ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಿದ್ದೇನೆ. ಸ್ವಾಮಿಯವರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ತಾಲೂಕಿನ ಯೋಜನಾಧಿಕಾರಿಗಳಂತಹ ಪ್ರಕಾಶ್ ಕುಮಾರ್ ಸರ್ ಇವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಿದ್ದೇನೆ. ಇವರಿಗೆ ಲಕ್ಷ್ಮಿಯವರು ಹೂಗುಚ್ಚ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಹೊಲಿಗೆ ತರಬೇತಿ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಬೇಕಿದ್ರೆ ನಮಗೆ ಹೊಲಿಗೆಯ ಶಿಕ್ಷಕಿಯವರು ಅತ್ಯಂತ ಅಮೂಲ್ಯ. ಈ ಒಂದು ಹೊಲಿಗೆ ತರಬೇತಿಯನ್ನು ಬಹಳಷ್ಟು ಉತ್ತಮವಾಗಿ ಕಲಿಸಿರುವಂತಹ ಈ ಶಿಕ್ಷಕಿಯಾದಂತಹ ಗೀತಾ ಮೇಡಮ್ ಇವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇನೆ. ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ನಡೆಸಲು ನಮಗೆ ನಿರಂತರ ಸಹಕಾರ ನೀಡಿರುವಂತಹ ಈ ವಲಯದ ಮೇಲ್ವಿಚಾರಕರಾದಂತಹ ವಿಜಯ್ ಸರ್ ಇವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಿದ್ದೇನೆ. ಇವರಿಗೆ ಧನ್ಯರು ಗೌರವಿಸಬೇಕಾಗಿ ಕೇಳ್ಕೊಳ್ತೇನೆ. ಅದೇ ರೀತಿ ಈ ಒಂದು ಹೊಲಿಗೆ ತರಬೇತಿ ಕೇಂದ್ರವು ಉತ್ತಮವಾಗಿ ನಡೆಯಬೇಕಿದ್ರೆ ಅಲ್ಲಿ ಒಂದು ನಾಯಕತ್ವ ಸ್ಥಾನ ಅತ್ಯಂತ ಅಗತ್ಯವಾಗಿತ್ತು. ಈ ಒಂದು ಹೊಲಿಗೆ ತರಬೇತಿ ಕೇಂದ್ರದಲ್ಲಿ ಸಂಪೂರ್ಣ ನಾಯಕತ್ವವನ್ನು ವಹಿಸಿಕೊಂಡು ಎಲ್ಲ ರೀತಿಯಲ್ಲಿ ಏನು ಅಡೆತಡೆಗಳು ಬಂದಾಗ, ಮಿಷನ್ ರಿಪೇರಿ ಇರ್ಬೋದು ಅಥವಾ ಸದಸ್ಯರೊಳಗಿರುವಂತಹ ಏನಾದರೂ ಸಮಸ್ಯೆಗಳಿರುವಾಗ ಅದನ್ನು ಸುಶ್ರೂತವಾಗಿ ನಡೆಸಿಕೊಂಡು ಉತ್ತಮವಾಗಿ ನಡೆಸಿಕೊಂಡು ಹೋಗಿರುವಂತ ನಮ್ಮ ಈ ನವಚೇತನ ಜ್ಞಾನ ವಿಕಾಸ ಕೇಂದ್ರದ ಸಂಯೋಜಕಿಯಾಗಿರುವಂತಹ ರಜಿತಾ ಮೇಡಮ್ ಇವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇನೆ.
ಹಾಗೇನೆ ಎಲ್ಲ ಒಕ್ಕೂಟದ ಸದಸ್ಯರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತ ಎಲ್ಲ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ಹೊಲಿಗೆ ತರಬೇತಿ ಕೇಂದ್ರದ ಎಲ್ಲ ಅಭ್ಯರ್ಥಿಗಳಿಗೂ ಹಾಗೂ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರಿಗೂ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಸ್ವಾಗತ ಮಾಡಿದ ತಮಗೂ ಸ್ವಾಗತ ಮೇಡಮ್. ಇದೀಗ ಸಮಾರಂಭಕ್ಕೆ ಸಂಭ್ರಮದಿಂದ ಆಗಮಿಸಿ ಸಮಾರೋಪ ಸಂಭ್ರಮದಲ್ಲಿ ಜ್ಞಾನದ ಸಂಕೇತವಾಗಿರುವ ಜ್ಯೋತಿಯನ್ನು ಬೆಳಗಿಸುವ ಸುವರ್ಣ ಸಮಯ. ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ. ಭಕ್ತಿಯಿಂದ ಜನರು ನೆಮ್ಮದಿಯನ್ನು ಕಾಣುವುದೇ ಭಜನೆ. ಧರ್ಮಸ್ಥಳ ಕ್ಷೇತ್ರದಿಂದ ಭಜನಾ ಕಮ್ಮಟ ನಡೆಸಿ ಕುಣಿತ ಭಜನೆಯನ್ನು ರಾಜ್ಯಾದ್ಯಂತ ಪಸರಿಸಿರುವ ನಮ್ಮ ಕಾವಂದರಿಗೆ ಮಾತೃಶ್ರೀ ಅಮ್ಮನವರಿಗೆ ಈ ಕುಣಿತ ಭಜನೆಯನ್ನು ಸಮರ್ಪಿಸುತ್ತಿದ್ದೇವೆ. ಜಿನೇಶನ ಭಜನೆ ಮಾಡೋಣ ಬನ್ನಿರು. ಮಾಡುವ ನಿತ್ಯ ಜನರೆಲ್ಲರೂ ಕೂಡಿ ಭಜನ ಸಂಗವ ದೂರ ಮಾಡಿ ಭಕ್ತಿಯಿಂದ ಭಜನೆ ಮಾಡೋಣ ಬನ್ನಿರು. ಜಿನೇಶನ ಭಜನೆ ಮಾಡೋಣ ಬನ್ನಿರು. ಶತಕೋಟಿ ಪಾಪವನ್ನು ಮಾಡಿದ ಮಹಾಭಕ್ತರು ನಾವು ನೀವು. ಶತಕೋಟಿ ಪಾಪವನ್ನು ಮಾಡಿದ ಮಹಾಭಕ್ತರು ನಾವು ನೀವು. ಪಾವನನೆಂಬ ಬಿರುದುಳ್ಳ ದೇವರು ಶ್ರೀಯೊಳು ಉತ್ತಮ ಗತಿ ತೋರೆಂದು ಭಜನೆ ಮಾಡೋಣ ಬನ್ನಿರು. ಜಿನೇಶನ ಭಜನೆ ಮಾಡೋಣ ಬನ್ನಿರು.
ಯೋಗಿತಾ ಇವರಿಂದ ಅನಿಸಿಕೆ. ಹಾಗೂ ಎಳೆಸಿರುವಂತ ನನ್ನ ಅಕ್ಕ ತಂಗಿಯರೇ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಡಾಕ್ಟರ್ ವೀರೇಂದ್ರ ಹೆಗಡೆ ಹಾಗೂ ಹೇಮಾವತಿ ಮೇಡಮ್ ಇವರ ಆಶೀರ್ವಾದದಿಂದ ನಮ್ಮ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದಡಿಯಲ್ಲಿ ಉಡುಗೆ ತರಬೇತಿ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಇಂದು ಕೊನೆಯ ದಿನವಾಗಿ ನಾವು ಸಭೆ ಸಮಾರಂಭವನ್ನು ಇಟ್ಟುಕೊಂಡಿದ್ದೇವೆ. 3 ತಿಂಗಳು ಹೇಗೆ ಹೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ನಮ್ಮ ಜ್ಞಾನ ವಿಕಾಸ ಮಹಿಳಾ ತರಬೇತಿ ಮಹಿಳೆಯರಿಗೆ ಹೊಲಿಗೆ ತರಬೇತಿಯನ್ನು ಕೊಡಬೇಕು ಅಂತ ನಮ್ಮ ರಚಿತಕ್ಕ ತುಂಬಾನೇ ಪ್ರಯತ್ನ ಪಟ್ಟಿದ್ದಾರೆ. ನಮ್ಮ ಗೀತಾ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಸರಳತೆ ಉಳ್ಳವರು. ಅವರನ್ನು ಮೇಡಮ್ ಅಂತ ಹೇಳುವ ಬದಲು ಒಂದು ಗೆಳತಿ ಅಂತ ಹೇಳ್ಬೋದು. ಯಾಕಂದ್ರೆ ನಮಗೆ ಏನೇ ಡೌಟ್ ಇದ್ರು ಅಷ್ಟು ಚೆನ್ನಾಗಿ ಹೇಳಿಕೊಡ್ತಿದ್ರು. ಅವರನ್ನು ಗುರುವಾಗಿ ಸಿಕ್ಕಿದ್ದಕ್ಕೆ ನಾನಿಂದು ನನ್ನ ಬ್ಲೌಸ್ ಅನ್ನು ಹೊಡೆಯುವಷ್ಟು ಮುಂದೆ ಬಂದಿದ್ದೇನೆ ಅಂತ ಹೇಳಿಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಕ್ಲಾಸಲ್ಲಿ ಕೂಡ ಅವರು ಇಷ್ಟರಲ್ಲಿ ಯಾರಿಗೂ ಬೈದದನ್ನ ನಾನು ನೋಡ್ಲೇ ಇಲ್ಲ. ಯಾಕೆಂದ್ರೆ 32 ಜನರಿಗೆ ಒಂದೊಂದು ರೀತಿಯಲ್ಲಿ ಡೌಟ್ ಇರ್ತದೆ. ಅದನ್ನು ಕೇಳಿಕ್ಕೆ ಅವರಿಗೆ ಒಂದು ಟೆನ್ಷನ್ ಆಗ್ಬೋದು. ಆದ್ರೆ ಈ ಮೇಡಮ್ ಮಾತ್ರ ನಾವೇನಾದ್ರೂ ತಪ್ಪು ಮಾಡಿದ್ರೆ ಅದನ್ನು ಬಿಟ್ಟಾಕಿ, ನೀವು ಟೆನ್ಷನ್ ಮಾಡಬೇಡಿ, ಮುಂದೆ ಕಂಟಿನ್ಯೂ ಮಾಡಿ ಅಂತ ಮೇಡಮ್ ನಮಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ರು. ಅದಕ್ಕೆ ನಮಗೆ ಎಲ್ಲರಿಗೂ ತುಂಬಾನೇ ಇಂಟ್ರೆಸ್ಟ್ ಬರ್ತಾ ಇತ್ತು ಕಲಿಲಿಕ್ಕೆ. ನಮ್ಮ ಫಸ್ಟ್ ಬ್ಯಾಚ್ ನಲ್ಲಿ ಮೇಡಮ್ 1 ಗಂಟೆಗೆ ಬರೋದಾದ್ರೆ ನಾವೆಲ್ಲ 12 ಗಂಟೆ ಅಲ್ಲದೆ 12:30ಕ್ಕೆ ಅಂತೂ ತಲುಪ್ತಾಗನೇ ಇದ್ದೀವಿ. ಅಂದ್ರೆ ಮಿಷನ್ ಕೂಡ ಇತ್ತು. ಎಲ್ಲರಿಗೆ ಕಲಿಲಿಕ್ಕೆ ಒಂದು ಆಸಕ್ತಿ ಇತ್ತು. ಗೊತ್ತಿದ್ದವರು ಕೆಲವರಿಗೆ, ಗೊತ್ತಿಲ್ಲದವರಿಗೆ ಸ್ಟಿಚಿಂಗ್ ಅಲ್ಲಿ ಮತ್ತೆ ಕಟ್ಟಿಂಗ್ ಅಲ್ಲಿ ಹೇಳ್ಕೊಡ್ತಾ ಇದ್ರು. ಮತ್ತೆ ನನಗಂತೂ ಒಂದು ಕಾಲೇಜ್ ಬಂದಾಗ ಹಾಗೇನೆ ಆಗ್ತಿತ್ತು. ಯಾಕೆಂದ್ರೆ ನಾವು ಮದುವೆ ಆದ್ಮೇಲೆ ಈಗ ಒಂದು ತರಬೇತಿ ಅಂತ ನಾನು ಫಸ್ಟ್ ಬಂದಿರೋದು, ಹೊಲಿಗೆ ತರಬೇತಿ ಕಾರ್ಯಕ್ರಮ. ಅಂದ್ರೆ 3 ತಿಂಗಳು ಕಂಟಿನ್ಯೂಸ್ ಇತ್ತಲ್ಲ. ಅಂದ್ರೆ ನಾವು ಬಂದ ಕೂಡಲೇ ಸ್ವಚ್ಛತೆ ಮಾಡಿ ದೇವರಿಗೆ ದೀಪ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೆವು. ಅದೊಂದು ಶಿಸ್ತುಬದ್ಧವಾಗಿತ್ತು. ನಮ್ಮ ಫಸ್ಟ್ ಬ್ಯಾಚಿನಲ್ಲಿ ಅಂತೂ ಜಗಳ ಅಂತ ಏನು ಬಂದೇ ಇಲ್ಲ. ಎಲ್ಲರ ಹೊಂದಾಣಿಕೆಯಿಂದ ನಡ್ಕೊಳ್ತಾ ಇದ್ವಿ. ರಶ್ಮಿ ಇವರಿಂದ ಮಾತು ಅನಿಸಿಕೆ. ಶ್ರೀ ಮಂಜುನಾಥಾಯ ವೇದಿಕೆಯಲ್ಲಿರುವಂತಹ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರೇ ಹಾಗೂ ಎಲ್ಲ ಬಂಧು ಮಿತ್ರರೇ ಹಾಗೂ ನನ್ನ ಗೆಳತಿಯರೇ, ಸೆಪ್ಟೆಂಬರ್ 4ರಂದು ನಮ್ಮ ಕ್ಲಾಸ್ ಸ್ಟಾರ್ಟ್ ಆಯಿತು. ಇಲ್ಲಿ ಬಂದು ನಾವು ತುಂಬ ಕಲಿತೆವು. ಬ್ಲೌಸು, ಚೂಡಿದಾರ, ಪೆಟ್ಕೋಟು ಎಲ್ಲ ತುಂಬ ಕಲಿತೆವು. 3 ತಿಂಗಳು ಹೇಗೆ ಮುಗಿದೋಯ್ತಂತ ನಮಗೆ ಅನಿಸ್ತಾನೇ ಇಲ್ಲ. ಇನ್ನೂ ಕೂಡ ಬೇಕಿತ್ತು ಕ್ಲಾಸ್ ಅಂತ ಅನಿಸ್ತಾ ಇದೆ. ಹಾಗೆ ನಮ್ಮ ಗೀತಾ ಮೇಡಮ್ ಅವರು ನಮಗೆ ತುಂಬ ಚೆನ್ನಾಗಿ ಹೇಳಿಕೊಟ್ಟು ನಮಗೆ ತಪ್ಪಿದ್ದನ್ನು ಸರಿ ಮಾಡಿಸಿ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಹಾಗೆ ರಜಿತಕ್ಕ ಕೂಡ ನಮ್ಮ ಜೊತೆಗೆ ತುಂಬ ಒಳ್ಳೆಯ ಅಕ್ಕ, ನಮ್ಮಲ್ಲಿ ಎಲ್ಲರೂ ತಂಗಿಯ ರೀತಿಯಾಗಿ ನೋಡಿ ನಮಗೆ ತುಂಬ ಚೆನ್ನಾಗಿ ಇಲ್ಲಿ ತಪ್ಪಿದ್ರು ನೀವು ಹಾಗೆ ನಡ್ಕೊಳ್ಬೇಕು, ಹೀಗೆ ನಡ್ಕೊಳ್ಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ಶಿಸ್ತಿಂದ ಪಾಲಿಸ್ತಾ ಇದ್ರು. ಇಷ್ಟು ದಿವಸ ನಾವು ಮನೆಯಲ್ಲಿ ಇಟ್ಟುಕೊಂಡು ಮನೆಯ ಕೆಲಸವೇ ನಮಗೆ ರೂಢಿಯಾಗಿತ್ತು. ಆದ್ರೆ ಇಂಥ ಒಂದು ಅವಕಾಶ ನಮ್ಮ ಮನೆ ಬಾಗಿಲಿಗೆ ತನಕ ಬಂದಿದೆ ಅಂದ್ರೆ ನಮಗೆ ತುಂಬಾ ಸಂತೋಷವಾದ ವಿಷಯ. ಇಷ್ಟ ತನಕ ಮನೆ ಕೆಲಸವೇ ಇತ್ತು, ಅದನ್ನೆಲ್ಲ ಬಿಟ್ಟು ನಾವು ಇದನ್ನು ಕಲಿತಿದ್ರೆ ಇನ್ನು ಮುಂದೆ ನಾವು ಮನೆಯಲ್ಲಿ ಕೂಡ ಅದನ್ನು ಕುಳಿತು ಆ ಕೆಲಸದ ಜೊತೆಗೆ ಈ ಕೆಲಸವನ್ನು ಕೂಡ ಮಾಡ್ಬೋದು. ಎಲ್ಲರಿಗೆ ಬೇರೆಯವರಿಗೆ ಬಟ್ಟೆ ಹೊಲಿದುಕೊಂಡು ನಮ್ಮ ಖರ್ಚು ವೆಚ್ಚವನ್ನು ಕೂಡ ನೋಡಿಕೊಳ್ಬೋದು ಅಂತ ಅನಿಸ್ತಾ ಇದೆ. ಎಲ್ಲರಿಗೂ ಧರ್ಮಸ್ಥಳದ ಜ್ಞಾನ ವಿಕಾಸದ ಮಹಿಳಾ ಕಾರ್ಯಕ್ರಮದ ಹೊಲಿಗೆ ತರಬೇತಿ, ಉಚಿತ ತರಬೇತಿ ಕೊಟ್ಟಂತ ಎಲ್ಲ ಧರ್ಮಸ್ಥಳ ವತಿಯವರಿಗೆ ನನ್ನ ಧನ್ಯವಾದಗಳು. ಹಾಗೆ ಇಲ್ಲಿ ಏನಾದರೂ ತಪ್ಪಿದ್ರೆ ಗೀತಾ ಮೇಡಮ್ ಅವರಿಗೆ ಕ್ಷಮೆ ಕೇಳ್ತಾ ಇದ್ದೇನೆ. ಹಾಗೆ ರಜಿತಾ ಅಕ್ಕನ ಜೊತೆಗೆ ಕೂಡ, ಹಾಗೆ ನನ್ನ ಗೆಳತಿಯವರ ಜೊತೆಗೆ ಕೂಡ ಏನಾದರೂ ತಪ್ಪಿದ್ರೆ, ಬೇಜಾರಾಗಿದ್ರೆ ನನಗೆ ದಯವಿಟ್ಟು ಕ್ಷಮಿಸಿ. ಹೀಗೆ ಎಲ್ಲರೂ ಮುಂದೆ ಹೊಳೆದುಕೊಂಡು ನಾವು ಎಲ್ಲಿ ಸಿಕ್ಕಿದ್ರು ಮಾತಾಡ್ಕೊಂಡಿರ್ಬೇಕು. ನೀವು ಹೊಲಿಗೆ ಮಾಡಿದ್ರೆ ಏನಾದರೂ ಮಾಡಿದ್ರೆ ಜಸ್ಟ್ ತೋರಿಸಿ. ಇವತ್ತು ಎಲ್ಲ ಹಾಕಿದ್ದ ಅವರು ಕೈ ಎತ್ತಿದ್ರೆ ಗೊತ್ತಾಗ್ತದೆ. ಅವರೆಲ್ಲ ನೀವು ಬ್ಲೌಸ್ ಸ್ಟಿಚ್ ಮಾಡಿದ್ರು ಹಾಕಿದ್ರಿ. ಈಗ
ಮೊದಲೆಲ್ಲ ಸರಿ ಉಂಟಾ? ತೊಂದರೆ ಇಲ್ಲ, ನನಗೆಲ್ಲ ಶುರುವಾಗಿಲ್ಲ, ನಾನೇ ಹೊರಡ್ಬೋದು. ಎಲ್ಲರಿಗೂ ಧನ್ಯವಾದಗಳು. ಇದೀಗ ನಮಗೆ ಹೊಲಿಗೆ ತರಬೇತಿಯನ್ನು ನೀಡಿದಂತ ನಮ್ಮ ಶಿಕ್ಷಕರಿಂದ ಮಾತು. ಓಂ ಶ್ರೀ ಮಂಜುನಾಥಾಯ ನಮಃ. ನೂಜಿ ಶ್ರೀ ಅಮ್ಮನವರ ಓಂ ಶ್ರೀ ಮಂಜುನಾಥಾಯ ನಮಃ. ನೂಜಿ ಶ್ರೀ ಅಮ್ಮನವರ ಆಶೀರ್ವಾದಗಳೊಂದಿಗೆ ಇವತ್ತಿನ ಕಾರ್ಯಕ್ರಮದ ಸಭಾಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಹಾಗೂ ನಮ್ಮ ಮೇಡಮ್ನವರೇ, ಹಾಗೂ ನಮ್ಮ ಮಿತ್ರರೇ, ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ಹೊಲಿಗೆ ತರಬೇತಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ನಾವೆಲ್ಲರೂ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವು 3 ತಿಂಗಳು ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಇಷ್ಟು ದಿನ ತುಂಬ ಖುಷಿಯಾಗಿ ಕಾರ್ಯಕ್ರಮ ಹೊಲಿಗೆ ತರಬೇತಿಯನ್ನು ಮಾಡಿಕೊಂಡು ಬಂದೆವು. ಅದರಲ್ಲಿ ಸುಮಾರಾಗಿ ಕಲ್ತಿದ್ದಾರೆ, ಆದರೂ ಇನ್ನೂ ಸುಮಾರು ಕಲಿಯೋದಿದೆ. ಹಾಗೆ ಇದನ್ನು ಇಲ್ಲೇ ಬಿಡದೆ ಮುಂದುವರಿಸ್ಕೊಂಡು ಹೋಗಿ, ಮತ್ತು ನೀವು ಕಲಿತು ಇನ್ನು ಬೇರೆಯವ್ರಿಗೂ ಕಲಿಸುವಂತಾಗಲಿ. ಮತ್ತು ನಾನು ಇನ್ನೂ ಸ್ವಲ್ಪ ದಿನ ಇದ್ದರೆ ಇನ್ನೂ ಜಾಸ್ತಿ ಕಲಿತಿದ್ರೆ ಅನ್ನೋ ಅನಿಸಿಕೆ ನನ್ನದು. ಈ ತರಬೇತಿಯನ್ನು ಉಪಯೋಗ ಮಾಡಿಕೊಂಡು ಮತ್ತೆ ಮುಂದಕ್ಕೆ ನೀವು ಬೇರೆಯವ್ರಿಗೆ ಹೇಳ್ಕೊಡುವಂತಾಗಲಿ. ಮತ್ತು ನಮ್ಮ ರಜಿತಕ್ಕನ ಬಗ್ಗೆ ಹೇಳೋದು ಅಂತಂದರೆ, ತುಂಬ ಸಹಾಯ ಮಾಡಿದರು. ಇಷ್ಟು ಜನ ಮೇಂಟೈನ್ ಮಾಡಿಕೊಂಡು ಒಂದು 3 ತಿಂಗಳು ನಡೆಸ್ಕೊಂಡು ಹೋಗೋದು ಅಂತಂದರೆ ತುಂಬ ಕಷ್ಟ. ರಜಿತಕ್ಕನಿಗೆ ಮಾತ್ರ ಎಲ್ಲರೂ ತುಂಬ ಚಪ್ಪಾಳೆ ಒಂದು ನನ್ನ ಲೆಕ್ಕದಲ್ಲಿ. ಮತ್ತು ನನಗೆ ತುಂಬ ಖುಷಿ ಅಂತಂದರೆ, ನೂಜಿ ಬಾಲ್ತಿಲದಲ್ಲಿ ಉಮೇಶ್ ಸರ್ ಬಿಟ್ಟರೆ, ರಜಿತಕ್ಕ ಬಿಟ್ಟರೆ ನನಗೆ ಯಾರೂ ಪರಿಚಯ ಇರಲಿಲ್ಲ. ಇಷ್ಟು ಬಳಗ ನನ್ನ ಕಡೆ ಇದೆ ಈಗ, ಅದು ತುಂಬ ಖುಷಿ ಕೊಟ್ಟಿದೆ ನನಗೆ. ದೇವಸ್ಥಾನಕ್ಕೆ ಬಂದ್ರಂತ ಯಾರ್ಯಾರು ಪರಿಚಯ ಇರಲಿಲ್ಲ, ಎಷ್ಟು ಜನ ನನ್ನ ಕಡೆ ಮಾತಾಡ್ತಾ ಇದ್ರೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಮತ್ತು ಹೀಗೆ ಮಾತಾಡ್ತಾ ಇರಿ. ಮತ್ತು ಕ್ಲಾಸ್ ಹಾಗೆ ತರಬೇತಿ ಇನ್ನೂ ಮುಂದುವರಿಸ್ಕೊಂಡು ಹೋಗಿ. ಮನೆಯಲ್ಲಿ ಹೀಗೆ ಕೂತ್ಕೊಳ್ಬೇಡಿ, ಕಲೀರಿ, ಇನ್ನೂ ಸ್ವಲ್ಪ ಕಲೀರಿ. ಏನಾದ್ರು ಗೊತ್ತಾಗಲಿಲ್ಲ ಅಂದರೆ ಕೇಳ್ಕೊಳ್ಳಿ. ಮತ್ತು ನನ್ನಿಂದ ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸಿ. ಸ್ಥಳಾವಕಾಶಕ್ಕಾಗಿ ಧನ್ಯವಾದಗಳು. ಜೈ ಶ್ರೀ. ಉತ್ತಮ ರೀತಿಯಲ್ಲಿ ಅನಿಸಿಕೆಯನ್ನು ಹೇಳಿದಂಥ ನಮ್ಮ ಮೇಡಮ್ಗೆ ಧನ್ಯವಾದಗಳು. ಇದೀಗ ಪ್ರಾಸ್ತಾವಿಕ ಮಾತು ನಮ್ಮ ಇದೀಗ ನಮಗೆ ತರಬೇತಿ ಪಡೆದಕ್ಕೆ ಧನ್ಯತೆಯ ಸಂಭ್ರಮ. ಈಗ ನಮಗೆ ಪ್ರಮಾಣ ಪತ್ರವನ್ನು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಡೈರೆಕ್ಟರ್ಸ್ ಆಗಿರುವ ಬಾಬು ನಾಯ್ಕ ಇವರು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಲಕ್ಷ್ಮಿ ವೈಫ್ ಆಫ್ ಗಣೇಶ್. ಚೈತ್ರ ಯುಕೆ ವೈಫ್ ಆಫ್ ಡಿಕಾಯ್. ಚೈತ್ರ ಯುಕೆ. ಶ್ರೀಕಲಾ ಪ್ರಶಾಂತ್. ಶ್ರೀಕಲಾ. ರಜಿತಾ. ಶ್ರೀಮತಿ ರಜಿತಾ. ವಸಂತಿ ಚಂದ್ರಶೇಖರ್. ರಜಿತಾ ಸಂಯೋಜನೆ. ವಸಂತಿ ಉಂಟು. ಇನ್ನು ಮುಂದಕ್ಕೆ ನಮ್ಮ ಉಮೇಶ್ ಪ್ರಮಾಣ ಪತ್ರ ವಿತರಣೆ ಮಾಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ವನಿತಾ ವೈಫ್ ಆಫ್ ಉಮೇಶ್ ಕಲ್ಕೋಟೆ. ವಿನುತಾ. ವನಿತಾ ಬನ್ನಿ. ವನಿತಾ. ವಿನುತಾ. ಆಮೇಲೆ ಲೈನ್ ಹಾಕಿ ಬನ್ನಿ.
ಧನ್ಯ BN ಧನ್ಯ BN ಧನ್ಯ BN ಸುಚಿತ್ರ ನಮಸ್ಕಾರ ಮಾಡಿ ಹೋಗ್ಬೇಕಲ್ಲ. ಯೋಗಿತಾ ಇನ್ನು ಮುಂದಿನ ಪ್ರಮಾಣ ಪತ್ರವನ್ನು ಹೊಲಿಗೆ ಶಿಕ್ಷಕಿಯಾದಂಥ ಗೀತಾ ಮೇಡಮ್ ಅವರು ನೀಡಬೇಕಾಗಿ ವಿನಂತಿ ಮಾಡ್ತೀನಿ. ಪವಿತ್ರ ಅವರು. ಸ್ವಾತಿ ಇನ್ನು ಮುಂದಿನ ಪ್ರಮಾಣ ಪತ್ರವನ್ನು ನಮ್ಮ ನುಜ್ಬಲ್ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಚಂದ್ರಾವತಿ ಮೇಡಮ್ ಅವರು ನೀಡಬೇಕಾಗಿ ವಿನಂತಿ ಮಾಡ್ತೀನಿ. ಪ್ರಮೀಳಾ ಮಮತಾ ವೈಫ್ ಆಫ್ ಪ್ರಶಾಂತ್ ಕುಮಾರಿ ಪ್ರಜ್ಞಾ ಬಂದನು ಮೇಡಮ್. ಇನ್ನು ಮುಂದಿನ ಪ್ರಮಾಣ ಪತ್ರವನ್ನು ನಮ್ಮ ಒಕ್ಕೂಟದ ಅಧ್ಯಕ್ಷರಾದ ಸುರೇಶ್ ಕುಮಾರ್ ಸರ್ ಇವರು ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಶ್ರೀಮತಿ ಮಲ್ಲಿಕಾ ವೈಫ್ ಆಫ್ ರಾಧಾಕೃಷ್ಣ. ಮಲ್ಲಿಕಾ ದಮಯಂತಿ ಹರಿನಾಕ್ಷಿ ಎಂ ಸುಶೀಲಾ BN ಇನ್ನು ಮುಂದಿನ ಪ್ರಮಾಣ ಪತ್ರವನ್ನು ನಮ್ಮ ಯೋಜನಾಧಿಕಾರಿಯಾದಂಥ ಪ್ರಕಾಶ್ ಕುಮಾರ್ ಸರ್ ನೀಡಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ಗೀತಾಯನ್ ಶ್ರುತಿ ಕುಮಾರಿ ಪವಿತ್ರ ವಂದನೆಗಳು ಸರ್. ಇನ್ನು ಮುಂದಿನ ಒಂದು ಪ್ರಮಾಣ ಪತ್ರವನ್ನು ಮೇಲ್ವಿಚಾರಕರು ನೀಡಬೇಕಾಗಿ ಶೇಷಮ್ಮ ಸೀತಾಕ್ಷಿ ವಂದನೆ ಸರ್. ಮುಂದಿನ ಪ್ರಮಾಣ ಪತ್ರವನ್ನು ಸಂಯೋಜಕಿಯಾದಂಥ ರಚಿತಾ ಮೇಡಮ್ ನೀಡಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ಹರಿಣಾಕ್ಷಿ ವಂದನೆಗಳು ಮೇಡಮ್. ಅಮ್ರೇನ್ ದಾಸ್ ರಶ್ಮಿ ಕವಿತಾ ಬಾಕಿ ಆಯ್ತಾ? ಯಾರ್ದು? ಧನ್ಯ ಬರೀಲಿಲ್ಲ. ಕವಿತಾ SK ಪಟ ಇರಲಿಲ್ಲ ಹಾಗೆ ಲಾಸ್ಟ್ ಟೈಮ್. ನವ್ಯ ಮತ್ತೆ ಅದು ಬಾಕಿ
ಯಾರು ಪುಷ್ಪಾತಿ? ಹೋಟೆಲ್ ಹಾಕಬೇಕು. ಪ್ರಮಾಣ ಪತ್ರವನ್ನು ಸ್ವೀಕರಿಸಿದಂತ ಎಲ್ಲ ಹೊಲಿಗೆ ತರಬೇತಿ ಅಭ್ಯರ್ಥಿಗಳಿಗೂ ಹಾಗೂ ವಿತರಣೆ ಮಾಡಿದಂತ ಎಲ್ಲ ಅತಿಥಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ನಿರ್ದೇಶಕರಿಂದ ಮಾತು. ಓಂ ಶ್ರೀ ಮಂಜುನಾಥ ನಮಃ. ಕ್ಷೇತ್ರದ ಆರಾಧ್ಯ ಮೂರ್ತಿ ಮಂಜುನಾಥ ಸ್ವಾಮಿಯನ್ನು ಮನಸಾರ ಸ್ಮರಿಸುತ್ತಾ ಪರಮ ಪೂಜ್ಯ ದಂಪತಿಗಳ ಆಶೀರ್ವಾದವನ್ನು ಬೇಡುತ್ತಾ ಸ್ಥಳ ಸಾನ್ನಿಧ್ಯ ದೈವ ದೇವರನ್ನು ಕೂಡ ಮನಸಾರ ಸ್ಮರಿಸುತ್ತಾ ಇವತ್ತು ವಿಶೇಷವಾಗಿ ನವಚೇತನ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರಿಗೆ ಹಾಗೂ ಈ ಭಾಗದ ಕೆಲವೊಂದು ಆಸಕ್ತ ನನ್ನ ಶ್ರದ್ಧೆಯ ತಾಯಂದಿರಿಗೆ ಇವತ್ತು ವಿಶೇಷವಾಗಿ ಸ್ವಉದ್ಯೋಗಕ್ಕೆ ಪೂರಕವಾದಂಥ ಒಂದು ಕಾರ್ಯಕ್ರಮ ಟೈಲರಿಂಗ್ ತರಬೇತಿಯನ್ನು ಇವತ್ತು ಆಯೋಜನೆ ಮಾಡಿ ಇವತ್ತು ಸಮಾರೋಪದಲ್ಲಿ ನಾವೆಲ್ಲಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರತಕ್ಕಂಥ ಈ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ, ಪಂಚಾಯತ್ ಅಧ್ಯಕ್ಷರೇ, ಯೋಜನೆಯ ಹಿತೈಷಿಗಳು, ತುಳು ಸಮ್ಮೇಳನ ಇದರ ಕಾರ್ಯದರ್ಶಿ ಸಂಚಾಲಕರು ಆದಂಥ ಉಮೇಶ್ವರವರೇ, ಯೋಜನೆಯ ಯೋಜನಾಧಿಕಾರಿಯವರೇ, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿಯವರೇ, ಮೇಲ್ವಿಚಾರಕರೇ ಹಾಗೂ ಸೇವಾ ಪ್ರತಿನಿಧಿಯವರೇ, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಶ್ರದ್ಧೆಯ ತಾಯಂದಿರೇ, ಇವತ್ತು 3 ತಿಂಗಳ ಈ ತರಬೇತಿ ಏನುಂಟು ಅದರ ಸಮಾರೋಪ ಇವತ್ತು ಬರಬೇಕಾ ಅಂತ ಹೇಳಿದರು ಚೇತನ. ನಾನು ಕೂಡ ಬಹಳ ಬ್ಯುಸಿ ಇದ್ದೆ. ಈಗ ಒಂದು ಇಂಟರ್ವ್ಯೂ ಉಂಟು, ಆನ್ಲೈನ್ ಇಂಟರ್ವ್ಯೂ, ಅದಕ್ಕೆ ನಾನು ಅಟೆಂಡ್ ಆಗಲ್ಲ, ನಾನು ಈ ಕಾರ್ಯಕ್ರಮದಲ್ಲಿದ್ದೇನೆ ಅಂತ ಹೇಳಿದ್ರಿಂದ ಅದನ್ನು ಕ್ಯಾನ್ಸಲ್ ಮಾಡಿದೆ. ಯಾಕಂದರೆ ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ. ಆತ್ಮೀಯರೇ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯಾವಾಗ ಪ್ರಾರಂಭ ಆಯಿತು? ಎಲ್ಲರೂ ಕೂಡ ಸಂಘದಲ್ಲಿದ್ದೀರಿ, ಇದ್ದೀರಾ ಇಲ್ವಾ? ಧರ್ಮಸ್ಥಳ ಯೋಜನೆ ಯಾವಾಗ ಪ್ರಾರಂಭ ಆಯಿತು? 82, 83? ಅದೇ ಡೌಟ್. 83, 84? 1982. ಎಷ್ಟು ವರ್ಷ ಆಯ್ತಮ್ಮ? 43 ವರ್ಷ. 43 ವರ್ಷ. ಇಲ್ಲಿರುವಂಥ ಒಂದಷ್ಟು ಮಂದಿ ನೀವು ಹುಟ್ಟಿರ್ಲಿಕ್ಕಿಲ್ಲ. ನೀವು ಹುಟ್ಟುವ ಮೊದಲೇ ಧರ್ಮಸ್ಥಳ ಯೋಜನೆ ಪ್ರಾರಂಭ ಆಗಿದೆ. ನೀವು ಹುಟ್ಟುವ ಮೊದಲೇ ಪ್ರಾರಂಭ ಆಗಿದೆ. ಇವತ್ತು ಈ ಯೋಜನೆ ಎಲ್ಲೆಲ್ಲಿ ವಿಸ್ತರಣೆಯಾಗಿದೆ ನಮಗೆಲ್ಲ ಗೊತ್ತಿರಬೇಕು. ಜ್ಞಾನ ವಿಕಾಸ ಸದಸ್ಯರು ನೀವು. ಈ ಯೋಜನೆ ಕೇವಲ ಕಡಬ, ಪುತ್ತೂರು, ಸುಳ್ಯ, ಮಂಜೇಶ್ವರ ಇಲ್ಲಿ ಮಾತ್ರ ಅಲ್ಲ. ನಾವು ಕರ್ನಾಟಕದ ಭೂಪಟವನ್ನು ನೋಡಿದರೆ ಉತ್ತರದಲ್ಲಿ ಬೀದರ್, ಗುಲ್ಬರ್ಗ, ಬಾಟಮಲ್ಲೇನೊಂಡ, ಚಾಮರಾಜನಗರ ಅಂತ ಕಾಣುತ್ತದೆ. ಈ ಎಲ್ಲ ಜಿಲ್ಲೆಗಳಲ್ಲಿ ಯೋಜನೆ ವಿಸ್ತರಣೆಯಾಗಿದೆ. ಅಲ್ಲದೆ
ಕೇರಳ ರಾಜ್ಯದ ಕಾಸರಗೋಡು ಮತ್ತು ಮಂಜೇಶ್ವರದಲ್ಲಿ ಕೂಡ ಯೋಜನೆ ವಿಸ್ತರಣೆಯಾಗಿದೆ. 22,000 ಹಳ್ಳಿಗಳಲ್ಲಿ ಯೋಜನೆ ವಿಸ್ತರಣೆಯಾಗಿದೆ. ಸಂಘೇ ಶಕ್ತಿ, ಸಂಘಟನೆಗೆ ಶಕ್ತಿ ಉಂಟನ್ನೋ ತತ್ವದ ಆಧಾರದಲ್ಲಿ ಮುಖ್ಯವಾಗಿ ನಾವು ಸಂಘಟನೆಗೆ ವಿಶೇಷವಾದ ಆದ್ಯತೆಯನ್ನು ಕೊಟ್ಟಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸಂಘಗಳು ಇರಬಹುದು? ಎನಿ ಗೆಸ್? ಎಷ್ಟುಂಟ? 6,15,000 ಸಂಘಗಳು. 6,15,000 ಸಂಘಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತ ದೇಶದಲ್ಲಿ ಇಷ್ಟು ದೊಡ್ಡ ಒಂದು ಸಂಘದ ವ್ಯವಸ್ಥೆಯನ್ನು ಹೊಂದಿರುವಂತ ಏಕೈಕ ಸಂಸ್ಥೆ ಅದುವೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ನಿಮ್ಮ ಹಾಗೆ ಈ ಸಂಘದಲ್ಲಿ ಸೇರ್ಕೊಂಡ ಸದಸ್ಯರು 56 ಲಕ್ಷ ಮೆಂಬರ್ ಇದ್ದಾರೆ. 56 ಲಕ್ಷ. 43 ವರ್ಷ ಅಂತ ಹೇಳಿದಿರಿ. ಈ 43 ವರ್ಷದ ಹಿಂದೆ ನಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿರಬಹುದು? ಬಹಳ ಕಷ್ಟ. ಊಟಕ್ಕೆ ಕೂಡ ಗತಿ ಇಲ್ಲ. ಈ ಎಲ್ಲ ಅಡಿಕೆ ಎಲ್ಲ ನಾವು ಮತ್ತೆ ನೋಡಿದ್ವಿ, ನಾವು ಆನಂತರ ನೋಡಿದ್ವಿ. ನಮ್ಮಲ್ಲಿ ಸ್ವಲ್ಪ ಹಣ ಓಡಾಡಿದ ಆನಂತರ ಅಡಿಕೆ, ತೆಂಗು, ಕಾಳುಮೆಣಸು, ಬಾಳೆ ಇದನ್ನೆಲ್ಲ ಮಾಡೋದು. ಬಹಳ ಓಲ್ಡಲ್ಲೇನೂ ತೆಂಗೆಲ್ಲ ನಾಟಿ ಮಾಡ್ತಿದ್ರು ಗುಡ್ಡದಲ್ಲಿ, ಮತ್ತೆ ನಮ್ಮ ನೀರಿರುವಂಥ ಪ್ರದೇಶದಲ್ಲಿ. ಆವಾಗ ಹಣಕಾಸಿನ ಸಮಸ್ಯೆ ತೀರಾ ಇತ್ತು. ಆವಾಗ 2 ರೂಪಾಯಿ 5 ರೂಪಾಯಿಯಿಂದ ಪ್ರಾರಂಭವಾದ ಉಳಿತಾಯ ಇವತ್ತು 4,500 ಕೋಟಿಗಿಂತಲೂ ಅಧಿಕ. ಈ 56 ಲಕ್ಷ ಮಂದಿ ಮಾಡಿದಂಥ ಉಳಿತಾಯ 4,500 ಕೋಟಿಗಿಂತಲೂ ಅಧಿಕ. ಆದ್ಮೇಲೆ ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖೇನ ಮಾಡ್ತಾ ಇದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಸಿಟಿಯಲ್ಲಿ ಪ್ರಾರಂಭ ಆಗಲಿಲ್ಲ, ಇಂಥ ಒಂದು ಹಳ್ಳಿಯಲ್ಲಿ ಪ್ರಾರಂಭವಾಯಿತು. ಬೆಳ್ತಂಗಡಿ ತಾಲೂಕಿನ ಒಂದು ಹಳ್ಳಿಯಲ್ಲಿ ಧರ್ಮಸ್ಥಳ ಯೋಜನೆ ಪ್ರಾರಂಭವಾಯಿತು. ಈ ಪ್ರಾರಂಭ ಮಾಡಬೇಕಾದ್ರೆ ಇದರ ರೂವಾರಿಗಳು ಪೂಜ್ಯ ಹೆಗ್ಗಡೆಯವರು ಒಂದು ದೂರದೃಷ್ಟಿ ಇಟ್ಟುಕೊಂಡು ಮಾಡಿದ್ದಾರೆ. ದೂರದೃಷ್ಟಿ ಏನು? ನಮ್ಮ ನಮ್ಮ ಸಮಾಜದಲ್ಲಿ ಇರತಕ್ಕಂಥ ಎಲ್ಲ ಸ್ತರದಲ್ಲಿ ಸಮಾಜದಲ್ಲಿ ಎಲ್ಲ ಸ್ತರದಲ್ಲಿ ನಮ್ಮ ಅಭಿವೃದ್ಧಿ ಆಗಬೇಕು. ಅಂದರೆ ಒಂದು ಕುಟುಂಬದ ಅಭಿವೃದ್ಧಿ ಆಗಬೇಕು, ಮತ್ತು ಸಮುದಾಯದ ಅಭಿವೃದ್ಧಿ ಆಗಬೇಕು ಅನ್ನೋ ದೂರದೃಷ್ಟಿ ಇಟ್ಟುಕೊಂಡು ಮಾಡಿದಂಥ ಯೋಜನೆ. ಒಬ್ಬ ವ್ಯಕ್ತಿ ಶಕ್ತಿಯಾಗಿ ಬೆಳೀಬೇಕು, ಅವನು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು, ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ದೂರದೃಷ್ಟಿ ಇಟ್ಟುಕೊಂಡು ಮಾಡಿದಂಥ ಯೋಜನೆ. ಒಬ್ಬ ವ್ಯಕ್ತಿ ಶಕ್ತಿಯಾಗಬೇಕು. ಸಂಪನ್ಮೂಲದ ಸದ್ಬಳಕೆಗೆ ವಿಶೇಷವಾದ ಆದ್ಯತೆಯನ್ನು ನಾವು ಇದರಲ್ಲಿ ಕೊಟ್ಟಿದ್ದೇವೆ. ಸಂಪನ್ಮೂಲ ಅಂತ ಹೇಳಿದರೆ ಒಂದು ಕುಟುಂಬದಲ್ಲಿ ಇರತಕ್ಕಂಥ ಭೂಮಿ, ಅವರಲ್ಲಿರತಕ್ಕಂಥ ನೀರಿನ ವ್ಯವಸ್ಥೆ, ಆ ಕುಟುಂಬದಲ್ಲಿರತಕ್ಕಂಥ ದುಡಿಯುವಂಥ ವ್ಯಕ್ತಿಗಳು, ಇವರು ಯಾರಿದ್ದಾರ ಅದರ ಸದ್ಬಳಕೆ ಆಗಬೇಕು, ಅದರ ಮುಖೇನ ಆ ಕುಟುಂಬ ಅಭಿವೃದ್ಧಿ ಆಗಬೇಕು. ಸ್ವಾತಂತ್ರ್ಯ ಸಿಗಬೇಕಾದ್ರೆ ಮುಂಚೂಣಿಯಲ್ಲಿದ್ದವರು ಯಾರು? ಬ್ರಿಟಿಷರ. ಒಬ್ಬ ವ್ಯಕ್ತಿ, ಅವರನ್ನು ಇವತ್ತು ಕೂಡ ನಾವು ಪೂಜೆ ಮಾಡ್ತೇವೆ. ಯಾರು? ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿ ಒಂದು ಕನಸನ್ನು ಕಟ್ಟಿದ್ರು. ಏನದು? ನಮ್ಮ ದೇಶ, ನಮ್ಮ ರಾಷ್ಟ್ರ ರಾಮರಾಜ್ಯ ಆಗಬೇಕು. ರಾಮರಾಜ್ಯ ಆಗಬೇಕಾದ್ರೆ ಒಂದು ಕುಟುಂಬದ ಅಭಿವೃದ್ಧಿ ಆಗಬೇಕು. ಕುಟುಂಬದ ಅಭಿವೃದ್ಧಿಯ ಮುಖೇನ ಗ್ರಾಮದ ಅಭಿವೃದ್ಧಿ, ಗ್ರಾಮದ ಅಭಿವೃದ್ಧಿ ಮುಖೇನ ತಾಲೂಕು, ಜಿಲ್ಲೆ, ದೇಶ. ಇದು ಕನಸನ್ನು ಕಟ್ಟಿದ್ಯಾರು? ಆವತ್ತು ಗಾಂಧೀಜಿಯವರು. ಈ ಕನಸನ್ನು ನನಸು ಮಾಡಿದವರು ಪೂಜ್ಯ ಹೆಗ್ಗಡೆಯವರು. ಯಾವುದರ ಮುಖೇನ? ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖೇನ. ಏನು ಮಾಡಿದ್ದಾರೆ? ಹಾಗಾದರೆ ಏನು ಮಾಡಿದ್ದಾರೆ? ನನಗೆ ಹೇಳಿದೆ, ಕುಟುಂಬದ ಅಭಿವೃದ್ಧಿ. ಆ ಜಾಗದ ಏನುಂಟ, ಜಾಗಕ್ಕೆ ಫಸ್ಟಿಗೆ ನೀರಿನ ವ್ಯವಸ್ಥೆಯನ್ನು ಮಾಡುವಂಥದ್ದು, ಬೇಲಿಯ ವ್ಯವಸ್ಥೆಯನ್ನು ಮಾಡುವಂಥದ್ದು, ಅದಕ್ಕೆ ಗಿಡಗಳನ್ನು ನಾಟಿ, ಯಾವ ಗಿಡಗಳನ್ನು ನಾಟಿ ಮಾಡಿದರೆ ಅದಕ್ಕೆ ಉತ್ತಮ ಅಂತ ಗಿಡಗಳನ್ನು ನಾಟಿ ಮಾಡುವಂಥದ್ದು, ಅವರಿಗೆ ಬೇಕಾದ ಪ್ರೇರಣೆ, ಮಾಹಿತಿ, ಮಾರ್ಗದರ್ಶನ ಎಲ್ಲವನ್ನು ಕೊಡುವಂಥದ್ದು. ಕೆಲವೊಂದು ಕಡೆಗಳಲ್ಲಿ ಆ ಗಿಡಗಳನ್ನೇ ಬೇಕಾದಲ್ಲ ಅವರಿಗೆ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದರ ಒಟ್ಟಿಗೆ ಅಷ್ಟು ಮಾತ್ರ ಅಲ್ಲ, ಅವರು ಆ ಕುಟುಂಬಕ್ಕೆ ಕುಟುಂಬದ ಸದಸ್ಯರಿಗೆ ಅಭಿವೃದ್ಧಿಯ ಬೀಜಗಳನ್ನು ಬಿತ್ತಿದ್ದೇವೆ.
ಅಭಿವೃದ್ಧಿಯನ್ನು ಇಂತೆಂಥ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿ ಅವರಿಗೆ ಪ್ರಚೋದನೆಯನ್ನು ಕೊಟ್ಟಿದ್ದೇವೆ. ಆ ಅಭಿವೃದ್ಧಿ ಏನುಂಟ ಅದು ಸಾಲದ ರೂಪದಲ್ಲಿ ಪರಿವರ್ತನೆ ಆಯಿತು. ಸಾಲ ಬ್ಯಾಂಕಿಗೆ ಹೋದರೆ ಸಿಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ರಾಷ್ಟ್ರೀಕೃತ ಬ್ಯಾಂಕಿನಿಂದ ಸಾಲವನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಪೂಜ್ಯರು ಮಾಡಿದ್ದಾರೆ. ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಆದ್ಮೇಲೆ ಇದು ಒಂದು ಕಾರ್ಯಕ್ರಮ ಆಯಿತು, ಅಂದರೆ ವೈಯಕ್ತಿಕ ಕುಟುಂಬದ ಅಭಿವೃದ್ಧಿ. ವೈಯಕ್ತಿಕ ಕುಟುಂಬದ ಅಭಿವೃದ್ಧಿ ಮಾಡುವಂಥದ್ದು ಒಂದು, ಅದರಲ್ಲಿರುವಂಥ ಕಷ್ಟದವರಿಗೆ ಬಡವರ ಕಣ್ಣೀರು ಒರೆಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಏನದು ನಿಮ್ಮ ಕಣ್ಣೆದುರಲ್ಲಿ ಇಂಥ ಕಾರ್ಯಕ್ರಮಗಳಾಗ್ತಾ ಉಂಟು. ಮಾಶಾಸನ ಕೊಡುವಂಥದ್ದು. ಯಾರು ನಿರ್ಗತಿಕರಿದ್ದಾರೆ, ನೀವೆಲ್ಲ 4-5 ಮಂದಿ ಮನೆ, ನೀವೆಲ್ಲ ಅನ್ನವನ್ನು ಕೊಟ್ಟು ಅನ್ನವನ್ನು ಸಾಕ್ತಾ ಇದ್ದೀರಿ, ಅವರ ಪೋಷಣೆ ಮಾಡ್ತಿದ್ದೀರಿ. ಅಂಥವರಿಗೆ ತಿಂಗಳಿಗೆ 1,500 2,000 ವರೆಗೆ ಅವರಿಗೆ ತಿಂಗಳಿಗೆ ಮಾಶಾಸನ ಅಂತ ಕೊಡ್ತಾ ಇದ್ದೇವೆ. 20,000 ಕುಟುಂಬಗಳಿಗೆ ಮಾಶಾಸನ ಕೊಡ್ತಾ ಇದ್ದೇವೆ. ಯಾರೊಬ್ಬರು ಆಕ್ಸಿಡೆಂಟಲ್ಲಿ ಬಿದ್ದು ಅವರಿಗೆ ಸೊಂಟ ನೋವು, ಇದು ಪೆಟ್ಟಾಗಿದೆ, ಇನ್ನು ಮುಂದಿನ ಹಂತದಲ್ಲಿ ಅವರು ಹೇಳೋದಿಲ್ಲ, ಮನೆಯದಲ್ಲೇ ಇದ್ದಾರೆ, ಅಂಥವರಿಗೆ ವಾಟರ್ ಬೆಡ್ ಇರ್ಬೋದು, ವೀಲ್ ಚೇರ್ ಇರ್ಬೋದು, ವಾಕರ್ ಇರ್ಬೋದು, ಇದನ್ನೆಲ್ಲ ಉಚಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮ, ಜನಮಂಗಳ ಕಾರ್ಯಕ್ರಮ. ಯಾರೊಬ್ಬ ಕ್ಯಾನ್ಸರಿಂದ ಬಳಲ್ತಿದ್ದಾರೆ, ತೀರಾ ಬಡ ಕುಟುಂಬ, ಅಂಥವರಿಗೆ ಒಂದು ವೇಳೆ ಅವರು ಅರ್ಜಿಯನ್ನು ಕೊಟ್ಟರೆ ಅವರಿಗೆ 25-30 ಅವರ ಖರ್ಚನ್ನು ನೋಡಿಕೊಂಡು ಅವರ ಕಷ್ಟಕ್ಕೆ ಸ್ಪಂದನೆ ಕೊಡತಕ್ಕಂಥ ಕಾರ್ಯಕ್ರಮ ಕೊಟ್ಟು ಧರ್ಮಸ್ಥಳ ಯೋಜನೆಯಿಂದ ನಡೀತಾ ಇದೆ. ಆದ್ಮೇಲೆ ಹೀಗೆ 10 ಹಲವು ಕಾರ್ಯಕ್ರಮಗಳು ಉಂಟು. ಸಮುದಾಯ ಕಾರ್ಯಕ್ರಮ ಅಂತ ಹೇಳಿದರೆ ಇದು ಹಾಲು ಉತ್ಪಾದಕರ ಸಹಕಾರಿ ಸಂಘ. ಹಾಲು ಉತ್ಪಾದಕರ ಸಹಕಾರಿ ಸಂಘ ಮತ್ತು ನಮ್ಮದು ಅವಿನಾಭಾವ ಸಂಬಂಧ ಇರುವಂಥ ಒಂದು ಸಂಸ್ಥೆ KMF ಮತ್ತು ಧರ್ಮಸ್ಥಳ ಯೋಜನೆ, ಮುಖ್ಯವಾಗಿ ಪೂಜ್ಯರು. ನಾವು ಹುಟ್ಟುವ ಮೊದಲೇ, ಯೋಜನೆ ಹುಟ್ಟುವ ಮೊದಲೇ ಈ ಸಂಬಂಧ ಇತ್ತು. ಎಲ್ಲಿ ಹಾಲು ಉತ್ಪಾದಕರ ಸಹಕಾರಿ ಸಂಘ ಆಗ್ತದೆ, ಇದಕ್ಕೆ ಕೂಡ ಬಂದಿರಬಹುದು. ಆ ಸಂಘದ ಕಟ್ಟಡವನ್ನು ಕಟ್ಟುವುದಿದ್ರೆ ಅದಕ್ಕೆ ಅನುದಾನವನ್ನು ಕೊಟ್ಟು ಅದನ್ನು ಪೂರ್ತಿಗೊಳಿಸಲಿಕ್ಕೆ ಸಹಕಾರವನ್ನು ಕೊಡ್ತಾ ಇದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಮುದಾಯ ಅಭಿವೃದ್ಧಿ ವಿಭಾಗ. ಒಂದು ಸಮುದಾಯ ಭವನವನ್ನು ಊರಿನವರು ಸೇರ್ಕೊಂಡು ಕಟ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕೂಡ ಯಾವುದೇ ಸಮುದಾಯಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಕೂಡ ಅವರು ಅಪ್ಲಿಕೇಶನ್ ಅನ್ನು ಕೊಟ್ಟರೆ ಅವರ ದಾಖಲಾತಿಗಳು ಸರಿ ಉಂಟಂತಾದರೆ ಅವರಿಗೆ ಕ್ಷೇತ್ರದಿಂದ ಪ್ರಸಾದ ರೂಪದಲ್ಲಿ ಅನುದಾನ ಬರ್ತದೆ. ಶಾಲೆಗಳಿಗೆ ಬೆಂಚು ಡೆಸ್ಕು ಈ ವರ್ಷದಲ್ಲಿ 1,160 ಟೀಚರನ್ನು 1,160 ಟೀಚರನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿದ್ದೇವೆ. ಯಾಕಂದ್ರೆ ನಿಮಗೆ ವಿಷಯ ಗೊತ್ತಿರಬೇಕು. 1,160 ಟೀಚರ್ ಅವರಿಗೆ ತಿಂಗಳಿಗೆ 9,000 ಗೌರವಧನ, ಸಂಬಳ ಅಂತ ಹೇಳಲ್ಲ, ಗೌರವಧನ ಅಂತ ನಾವು ಕೊಡ್ತಿದ್ದೇವೆ. ಆದ್ಮೇಲೆ ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು ನಾವು ಮಾಡ್ತಿದ್ದೇವೆ. ಕೆರೆಗಳನ್ನು ಹೂಳೆತ್ತುವಂಥದ್ದು, ಈ ಭಾಗದಲ್ಲಿ ಕೆರೆಗಳ ಹೂಳೆತ್ತುವಂಥದ್ದಿಲ್ಲ, ಉತ್ತರ ಕರ್ನಾಟಕದ ಆ ಭಾಗದಲ್ಲಿ ಕೆರೆಗಳ ಹೂಳೆತ್ತುವಂಥ ಕಾರ್ಯಕ್ರಮಗಳಿವೆ. ಹೀಗೆ ಹೇಳ್ತಾ ಹೋದರೆ 2 ದಿವಸ ಕೂಡ ಸಾಲ ಧರ್ಮಸ್ಥಳ ಯೋಜನೆಯ ಇಂಥ ಜನಪರ ಜನಹಿತ ಕಾರ್ಯಕ್ರಮಗಳನ್ನು ಹೇಳ್ಕೊಂಡು ಹೋಗಲಿಕ್ಕೆ ಬಹಳ ಬೇಸರದಿಂದ ಹೇಳ್ತಾ ಇದ್ದೇನೆ. ಒಂದು ಗ್ರಾಮದ ಅಭಿವೃದ್ಧಿಯ ಒಂದಷ್ಟು ಕಾರ್ಯಕ್ರಮಗಳನ್ನು ಹಾಕುವುದರ ಮುಖೇನ ಒಂದು ಕುಟುಂಬದ ಅಭಿವೃದ್ಧಿಯನ್ನು ಮಾಡ್ತಾ ಇದೆ ಧರ್ಮಸ್ಥಳ ಯೋಜನೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಯಾರು ಕುಡಿತದ ಚಟಕ್ಕೆ ಬಲಿಯಾಗಿದ್ದಾರೋ ಅವರನ್ನು ಕುಡಿತ ಬಿಡಿಸರಂಡ ಅವರಿಗೆ ಹೊಸ ಜೀವನವನ್ನು ಕೊಡತಕ್ಕಂಥ ಕಾರ್ಯಕ್ರಮ ಜನಜಾಗೃತಿ ಮುಖೇನ ಅಂಥ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಿದ್ದೇವೆ. ಸ್ವಚ್ಛತಾ ಕಾರ್ಯಕ್ರಮ 2017ರಲ್ಲಿ ಧರ್ಮಸ್ಥಳಕ್ಕೆ ಸ್ವಚ್ಛ ಧಾರ್ಮಿಕ ನಗರಿ ಅಂತ ಪ್ರಶಸ್ತಿ ಬಂತು. ಪೂಜ್ಯರು ಅದನ್ನು ಧರ್ಮಸ್ಥಳದಲ್ಲಿ ಇಟ್ಟುಕೊಳ್ಳದೆ ಮಾತಾಡಬೇಡಿ, ಅಲ್ಲಿ ಅವರು ಧರ್ಮಸ್ಥಳದಲ್ಲಿ ಇಟ್ಟುಕೊಳ್ಳದೆ ನಮಗೆ ಕರೆ ಕೊಟ್ಟರು. ವರ್ಷದಲ್ಲಿ 2 ಸಲ ನೀವೇನನ್ನ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ಅರ್ಥಾತ್ ದೇವಸ್ಥಾನಗಳನ್ನು ಸ್ವಚ್ಛ ಮಾಡಬೇಕಂತ ಹೇಳಿ ಕರೆ ಕೊಟ್ಟರು. ನಾವು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ 1 ವಾರ ಪೂರ್ವ, ಜನವರಿ 14 1 ವಾರ ಪೂರ್ವ, ಅಂದರೆ 1 ವಾರದ ಮುಂಚಿತವಾಗಿ ದೇವಸ್ಥಾನಗಳನ್ನು ಸ್ವಚ್ಛತೆ ಮಾಡುವಂಥದ್ದು. ಇನ್ನು ಹೆಸರಮ್ಮ ಅಪರ್ಣನಂತ 18,000 ಸೇವಾ ಪ್ರತಿನಿಧಿಗಳಿದ್ದಾರೆ. 18,000 ಸೇವಾ ಪ್ರತಿನಿಧಿಗಳು ಇಂಟು 2 36,000 ದೇವಸ್ಥಾನಗಳನ್ನು 1 ವರ್ಷದಲ್ಲಿ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸ್ವಚ್ಛತೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಆದ್ಮೇಲೆ ಈ ಸ್ವಚ್ಛತೆಗೆ ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾದ ನಂಟು ಉಂಟು.
ಇದು ಜ್ಞಾನ ವಿಕಾಸ ಕಾರ್ಯಕ್ರಮದ ಮುಖೇನ ಆಗುವಂಥ ಕಾರ್ಯಕ್ರಮ. ಧರ್ಮಸ್ಥಳ ಯೋಜನೆಯಲ್ಲಿ ಧರ್ಮಸ್ಥಳ ಯೋಜನೆ ಎಲ್ಲೆಲ್ಲಿ ಯೋಜನೆ ವಿಸ್ತರಣೆ ಆಗಿದೆಯಾ ಎಟ್ ಎ ಟೈಮ್ ಜ್ಞಾನ ವಿಕಾಸ ಕಾರ್ಯಕ್ರಮ ಕೂಡ ಅಲ್ಲಿ ವಿಸ್ತರಣೆಯಾಗಿದೆ. ಜ್ಞಾನ ವಿಕಾಸ ಕಾರ್ಯಕ್ರಮ ಇದು ಬಹಳ ಅತ್ಯುತ್ತಮ ಕಾರ್ಯಕ್ರಮ. ಒಬ್ಬ ವ್ಯಕ್ತಿಯನ್ನ ಮಾನಸಿಕವಾಗಿ, ಧಾರ್ಮಿಕವಾಗಿ, ನೈತಿಕವಾಗಿ ಅವರನ್ನ ಕಟ್ಟುವಂತ ಒಂದು ಕಾರ್ಯಕ್ರಮ ಯಾವುದು? ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮ. ಇದು 1991ರಲ್ಲಿ ಪ್ರಾರಂಭ ಆಯಿತು. 1991 ಮಾತೃಶ್ರೀ ಹೇಮಾವತಿ ಅಮ್ಮನವರು ಇದರ ಯಾರು ಅಧ್ಯಕ್ಷರು. ಅವರ ಪೂರ್ತಿ ಹೆಸರು ಏನು ಯಾರಾದ್ರೂ ಹೇಳ್ಬೋದಾ? ಹೇಮಾವತಿ ಹೆಗಡೆ. ಅಲ್ಲ, ಅವರಿಗೆ ಡಾಕ್ಟರೇಟ್ ಬಂದಿದೆ, ಗೊತ್ತಿಲ್ವಾ? ಡಾಕ್ಟರ್ ಶ್ರೀಮತಿ ಹೇಮಾವತಿ ವಿ ಹೆಗ್ಗಡೆ ಇದರ ಪೂರ್ತಿ ಹೆಸರು. ಅವರು ಪ್ರಾರಂಭಿಸಿದ ಒಂದು ಸಂಸ್ಥೆ ಅದುವೇ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮ. ಮಹಿಳಾ ಸಬಲೀಕರಣಕ್ಕೆ ಒತ್ತು ಕೊಡತಕ್ಕಂಥ ಒಂದು ಕಾರ್ಯಕ್ರಮ ಇದು. ಯಾವುದೋ ಮಹಿಳಾ ಸಬಲೀಕರಣಕ್ಕೆ ಒತ್ತು ಕೊಡತಕ್ಕಂಥ ಕಾರ್ಯಕ್ರಮ. ಏನು ಸಬಲೀಕರಣ ಆಗಿದ್ದೀರಿ ನೀವು ಎಷ್ಟು ವರ್ಷ ಆಯಿತು? ಮೇಡಮ್ ಈಚೆಗೆ ನೀವು ಜ್ಞಾನ ವಿಕಾಸ ಅವರು ತಾನೆ? ಜ್ಞಾನ ವಿಕಾಸ ಸದಸ್ಯರು ತಾನೆ? ಯಾರಲ್ಲಿ ಜ್ಞಾನ ವಿಕಾಸ? ಇಷ್ಟೇ. ಜ್ಞಾನ ವಿಕಾಸ ಕಾರ್ಯಕ್ರಮ ನೀವು 3 ಮಂದಿ ಜ್ಞಾನ ವಿಕಾಸ. ಏನು ಜ್ಞಾನ ವಿಕಾಸದಲ್ಲಿ ಏನು ಅಭಿವೃದ್ಧಿಯಾಗಿದೆ ಅದು ಹೇಳ್ಬೋದು. ತುಂಬಾ ಅಷ್ಟಾಗಿದೆ ಅಲ್ಲ ಮೇಡಮ್? ಹೂಗುಚ್ಛ ತಯಾರಿ ಆಗಿರ್ಬೋದು, ರಂಗೋಲಿ ಸ್ಪರ್ಧೆ. ನಾವು ವೇದಿಕೆಯಲ್ಲಿ ಮುಂದೆ ನಿಂತು ಮಾತಾಡ್ಬೇಕಾದ್ರೂ ನಮಗೆ ಧೈರ್ಯ ಇರಲಿಲ್ಲ. ಅದೊಂದು ಜ್ಞಾನ ವಿಕಾಸ ಕೇಂದ್ರ ಆದ್ಮೇಲೆ ನಾವು ಧೈರ್ಯದಿಂದ ಒಂದು ವೇದಿಕೆಯಲ್ಲಿ ಮಾತಾಡಿದ್ದೇವೆ. ಏನೋ ಒಂದು ಈಗ ಸ್ವಾಗತ ಧನ್ಯವಾದ ಹೇಳ್ಬೇಕು ಅಂದ್ರೆ ಸ್ವಾಗತ ಧನ್ಯವಾದ ಅದು ಕೂಡ ಕಲ್ತದ್ದು ಅಂತ ಆಗ್ತದೆ. ಹೌದು, ವೇದಿಕೆಗೆ ಬಂದು ಗೊತ್ತಿರ್ಲಿಲ್ಲ. ಈಗ ಎದ್ದು ನಿಂತು ಮಾತಾಡೋದು ಕೂಡ ಕಲ್ತದ್ದು. ಮಾತಾಡೋದು ಕುತ್ಕೊಂಡು ಯಾರೆಲ್ಲ ಮಾತಾಡ್ತಾರೆ, ತುಂಬ ನೀವು ಮಾತಾಡ್ತಾರೆ. ಅದಕ್ಕೆ ನಾನು ಹೇಳಿದ್ದು ಮಾತಾಡಬೇಡಿ ಅಂತ. ಮತ್ತೆ ತರಬೇತಿ ಕಾರ್ಯಕ್ರಮ ಇರ್ತದೆ. ಸಂಪನ್ಮೂಲ ವ್ಯಕ್ತಿಗಳಿಂದ ಕರೆದು ಆರೋಗ್ಯದ ಬಗ್ಗೆ ಆಗಿರ್ಬೋದು, ಹೂಗುಚ್ಚ ತಯಾರಿ ಬಗ್ಗೆ ಆಗಿರ್ಬೋದು, ರಂಗೋಲಿ ಸ್ಪರ್ಧೆ ಆಗಿರ್ಬೋದು, ಮತ್ತೆ ಇದರ ಗ್ರಂಥಾಲಯದಿಂದ ಪುಸ್ತಕಗಳು, ಅದೊಂದು ಮಾಹಿತಿ ಕಾರ್ಯಕ್ರಮದಲ್ಲಿ 2 ತಿಂಗಳು ಪುಸ್ತಕ ಓದಲಿಕ್ಕೆ ಕೊಡ್ತಾರೆ. ಅದ್ರ ಬಗ್ಗೆ ನಮಗೆ ಒಂದು ಇಲ್ಲಿ ಹೇಳುವ ಕಾರ್ಯಕ್ರಮ. ಅದರಲ್ಲಿ ಯಾರು ಚೆನ್ನಾಗಿ ಮಾಹಿತಿ ಎಲ್ಲ ಕೊಟ್ಟರು ಅವರಿಗೆ ಒಂದು ಪ್ರೈಸ್ ಕೊಡುವ ಕೆಲಸವನ್ನು ನಮ್ಮ ಮೇಡಮ್ ಮಾಡ್ತಾ ಇದ್ದಾರೆ. ಮತ್ತೆ ಮಲ್ಲಿಗೆ ಕೃಷಿ ತರಬೇತಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮ ಕೂಡ ನಮಗೆ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಸಿಗ್ತಾ ಉಂಟು. ಓಕೆ ಓಕೆ ಓಕೆ, ವೆರಿ ಗುಡ್. ಈ ಜ್ಞಾನ ವಿಕಾಸ ಕೇಂದ್ರ ಅಂತ ಹೇಳಿದ್ರೆ ಅದು ಹೆಸರು ಹೇಳುವ ಹಾಗೆ ಜ್ಞಾನವನ್ನ ವಿಕಾಸ ಮಾಡುವುದು, ತಿಳುವಳಿಕೆ ಮಟ್ಟವನ್ನ ಜಾಸ್ತಿ ಮಾಡುವಂಥದ್ದು. ಕೇವಲ 4 ಗೋಡೆಯ ಮಧ್ಯದಲ್ಲಿ ಮಾತ್ರ ಇರುವಂಥದ್ದಲ್ಲ. ಪ್ರಪಂಚದಲ್ಲಿ ಒಂದಷ್ಟು ವಿಚಾರಗಳು ನಡೀತಾ ಉಂಟು. ಅದನ್ನು ಕೂಡ ನೀನೊಬ್ಬ ಮಹಿಳೆಯಾಗಿ ತಿಳ್ಕೊಳ್ಬೇಕು. ನೀನು ಅಬಲೆ ಅಲ್ಲ, ನೀನು ಸಬಳೆ ಅಂತ ಹೇಳಿ ಅವರನ್ನು ರೂಪಿಸುವಂಥದ್ದು, ಅವರನ್ನು ತಯಾರಿಗೊಳಿಸುವಂಥದ್ದು. ಇದು ಜ್ಞಾನ ವಿಕಾಸ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಆದ್ಮೇಲೆ ಹೀಗೆ 10 ಹಲವು ಕಾರ್ಯಕ್ರಮಗಳು ಒಂದು ತಿಂಗಳಲ್ಲಿ ಒಂದು 4 ಕಾರ್ಯಕ್ರಮಗಳನ್ನು ಅದರಲ್ಲಿ ಆಗಬೇಕು. ಅರ್ಥ ಉಂಟಾ ನಿಮ್ಮಲ್ಲಿ? ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿಯನ್ನು ಕೊಡುವಂಥದ್ದು. ಯಾವ ಸಂಪನ್ಮೂಲ ನಮಗೆ ಯಾವುದು ಬೇಕು ಆ ಮಾಹಿತಿಯನ್ನು ಆ ಸಂಪನ್ಮೂಲ ವ್ಯಕ್ತಿಯಿಂದ ಮಾಹಿತಿಯನ್ನು ಕೊಡಿಸುವಂಥದ್ದು ನಂಬರ್ 1. ನಂಬರ್ 2, ಮನರಂಜನಾ ಕಾರ್ಯಕ್ರಮ. ಪ್ರತಿಯೊಬ್ಬರಲ್ಲಿ ಕೂಡ ಒಂದಲ್ಲ ಒಂದು ಪ್ರತಿಭೆ. ನಾನೀಗ ಭಜನಾ ಕಾರ್ಯಕ್ರಮ ನೋಡಿದೆ, ಎಷ್ಟು ಒಳ್ಳೆ ರೀತಿಯಿಂದ ಅಷ್ಟು ಏಜಿನವರು ಕೂಡ ಭಜನಾ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದೀರಿ. ಪ್ರತಿಯೊಬ್ಬರಲ್ಲಿ ಕೂಡ ಆ ಎಬಿಲಿಟಿ ಉಂಟು, ಆ ಸಾಮರ್ಥ್ಯ ಉಂಟು ನಿಮ್ಮಲ್ಲಿ. ಅದನ್ನು ತೋರಿಸಿದೆ ಅಂದರೆ ಪ್ರತಿಭೆ ಉಂಟು, ಅದನ್ನು ತೋರಿಸಲಿಕ್ಕೆ ಒಂದು ವೇದಿಕೆ. 3ನೇದಾಗಿ ಸರಳ ರೀತಿಯಲ್ಲಿ ವ್ಯಾಯಾಮ ಮಾಡಬೇಕಾ ಅಂತ ಹೇಳಿದ್ದೇವೆ. ನೀವು ಮಾಡ್ತೀರಾ ಇಲ್ವಾ ಮೇಡಮ್? ನಮಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗಬೇಕು.
ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಬೇಕಂತ ಹೇಳಿದರೆ ನಾವು ಯೋಗ ಮಾಡಬೇಕು, ಸ್ವಲ್ಪ ನಡಿಬೇಕು ಅಂತ ಹೇಳ್ತಾರೆ ಡಾಕ್ಟ್ರೇ ಹೋದಾಗ. ನೀವು ನಡೆಯೋದು ಮಾತ್ರ ಅಲ್ಲ, ಸ್ವಲ್ಪ ವ್ಯಾಯಾಮ ಮಾಡಬೇಕು. ನಡೆದು ಹಿಂಗೆ ಸೀದಾ ಹೋಗುವಂಥದ್ದಲ್ಲ, ಸ್ವಲ್ಪ ಆಚೆ ಈಚೆ ಸೂರ್ಯ ನಮಸ್ಕಾರ ಇದನ್ನು ಸರಳ ರೀತಿಯ ಯೋಗಗಳನ್ನು ಮಾಡಬೇಕಂತ ಹೇಳಿದ್ದೇವೆ. ಮತ್ತು ವಾರದ ಮೀಟಿಂಗನ್ನು ಕೂಡ ಅಲ್ಲೇ ಮಾಡಬೇಕು ಅಂತ ಹೇಳಿದ್ದೇವೆ. ಇಷ್ಟು 4 ಕಾರ್ಯಕ್ರಮಗಳನ್ನು ನಿಮ್ಮ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಮಾಡಬೇಕು. ಇದರಲ್ಲಿ ಬಹಳ ಪ್ರಾಮುಖ್ಯವಾಗಿ ನಾವು ಸ್ವಚ್ಛತೆಗೆ ವಿಶೇಷವಾದ ಆದ್ಯತೆಯನ್ನು ಕೊಟ್ಟಿದ್ದೇವೆ. ನಾನು ದೇವಸ್ಥಾನದ ವಿಚಾರ ಮಾತಾಡೋದಕ್ಕೆ ಸ್ವಚ್ಛತೆಯನ್ನು ಹೇಳಿದ್ದೇವೆ. ಎಲ್ಲಿ ಸ್ವಚ್ಛತೆ ಉಂಟಾ ಸರಿಯಾಗಿ ಗಮನ ಇಟ್ಟು ಕೇಳಿ. ಎಲ್ಲಿ ಸ್ವಚ್ಛತೆ ಉಂಟಾ ಅಲ್ಲಿ ಸ್ವಾಮಿಯ ಸಾನ್ನಿಧ್ಯ ಇರ್ತದೆ, ದೇವರ ಸಾನ್ನಿಧ್ಯ ಇರ್ತದೆ. ಅದಕ್ಕೆ ಸ್ವಚ್ಛವಾಗಿಡಬೇಕು. ಒಂದು ದೇವಸ್ಥಾನಕ್ಕೆ ಹೋದಾಗ ನನಗೆ ಎಷ್ಟೊಂದು ನಮಗೆ ಮನಸ್ಸಿಗೆ ಖುಷಿ ಆಗ್ತದೆ. ಅದು ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ಎನರ್ಜಿ. ಅದಕ್ಕೆ ಸ್ವಚ್ಛವಾಗಿ ಇಟ್ಕೊಳ್ಳಬೇಕು. ಸ್ವಚ್ಛತೆಯನ್ನು ವಿಶೇಷವಾದ ಆದ್ಯತೆಯನ್ನು ಕೊಟ್ಟಿದ್ದೇವೆ. ಒಂದು ಟೀಮು ಧರ್ಮಸ್ಥಳಕ್ಕೆ ಹೋಗಿ ಪೂಜ್ಯರಲ್ಲಿ ಮತ್ತು ಅಮ್ಮನವರಲ್ಲಿ ಮಾತಾಡಿ ಬಂತಂತೆ. ಅಮ್ಮನಲ್ಲಿ ಮಾತಾಡಿದಾಗ ನಿಮ್ಮಲ್ಲಿ ಏನು ಬದಲಾವಣೆ ಆಗಿದೆ ಅಂತ ಕೇಳಿದರು. ಮೋಸ್ಟ್ಲಿ ಈಚೆ ಭಾಗದವರೇ ಆ ಸಂಘದವರು ಹೇಳಿದರಂತೆ, ಅಮ್ಮ ನಮ್ಮಲ್ಲಿ ಶಿಸ್ತು ಬಂದಿದೆ ಅಂತ ಹೇಳಿದರು. ಏನಮ್ಮ ಶಿಸ್ತು ಅಂದರೆ ಅಂತ ಕೇಳಿದರಂತೆ. ಏನು ಶಿಸ್ತು ಅಂದರೆ ಮೇಡಮ್ ಹೇಳಿದರು, ನಾವು ಹೂಗುಚ್ಚ ಕಟ್ಟುವಂಥದ್ದನ್ನು ಮತ್ತು ಎದುರು ಬಂದು ಮಾತಾಡುವುದನ್ನು ಎಲ್ಲವನ್ನೂ ಕಲ್ತಿದ್ದೇವೆ. ಶಿಸ್ತು ಅಂದರೆ ಏನು? ಏನು ಶಿಸ್ತು ಅಂದರೆ? ಶಿಸ್ತು ಬೇರೆ ಬೇರೆ ಶಿಸ್ತು ಉಂಟು. ಒಂದು ಆರ್ಥಿಕ ಶಿಸ್ತು ಉಂಟು. ತಿಳಿದವರೊಂದು ಮಾತನ್ನು ಹೇಳಿದ್ದಾರೆ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ನನಗೆ ಎಷ್ಟು ಆದಾಯ ಉಂಟು ಅದರ ಒಂದು ಸ್ವಲ್ಪ ಭಾಗವನ್ನು ಉಳಿತಾಯ ಮಾಡಿಕೊಂಡು ಮತ್ತೆ ಅದನ್ನು ಖರ್ಚು ಮಾಡಬೇಕು. 10,000 ನಮಗೆ ಆದಾಯ ಉಂಟು, 20,000 ಖರ್ಚು ಮಾಡಿದರೆ ಏನಾಗ್ತದೆ? ದಿವಾಳಿ ಆಗ್ತದೆ. ಇದು ಆರ್ಥಿಕ ಶಿಸ್ತು. ಸಭೆಗೆ ಬರಬೇಕಾದ್ರೆ ಮನೆಯಲ್ಲಿದ್ದ ಹಾಗೆ ಇಲ್ಲಿ ಇರ್ಲಿಕ್ಕೆ ಆಗ್ತದಾ? ಇಲ್ಲಿದ್ದ ಹಾಗೆ ಮನೆಯಲ್ಲಿ ಇರ್ಲಿಕ್ಕೆ ಆಗ್ತದಾ? ಎಲ್ಲಿ ಯಾವಾಗ ಹೇಗಿರಬೇಕು, ಎಲ್ಲಿ ಯಾವಾಗ ಯಾರಲ್ಲಿ ಹೇಗೆ ಮಾತಾಡಬೇಕು, ಇದು ಕೂಡ ಒಂದು ಶಿಸ್ತು. ಅರ್ಥ ಆಯ್ತಾ? ಶಿಸ್ತು. ಸಭೆಯ ಶಿಸ್ತು ಅಂತ ಉಂಟು, ತಿಳ್ಕೊಳ್ಬೇಕು. ಮಸ್ತಕದಲ್ಲಿ ತಿಳ್ಕೊಳ್ಬೇಕು. ನಿಮ್ಮಲ್ಲಿ ಯಾರಲ್ಲಿ ಪುಸ್ತಕ ಇಲ್ಲ. ಸಭೆಯ ಶಿಸ್ತು ಯಾವುದು? ಟೈಮಿಗೆ ಸರಿಯಾಗಿ ಬರಬೇಕು. ಆ ಚಪ್ಪಲಿಯನ್ನು ಅಲ್ಲಿ ನೀಟಾಗಿ ಎಡ ಬಲ ಹಾಗೆ ನೀಟಾಗಿ ಇಡಬೇಕು. ಒಳಗೆ ಬಂದು ನಮಗೆ ಇಟ್ಟಿರುವಂಥ ಆಸನದಲ್ಲಿ ಸ್ವೀಕಾರ ಅದರಲ್ಲಿ ಕೂತ್ಕೊಳ್ಬೇಕು. ನಾನಾಗ ಹೇಳಿದೆ, ಅಲ್ಲಲ್ಲಿ ಮಾತಾಡಬಾರ್ದು, ಆಗಾಗ ಎದ್ದು ಹೋಗಬಾರ್ದು. ನಮ್ಮ ಚಪ್ಪಾಳೆ ಯಾವ ಚಪ್ಪಾಳೆ ಅದು ಮೇಡಮ್? ಎಂಥ ಚಪ್ಪಾಳೆ ಅದು? ಅದಕ್ಕೆ ಹೆಸರುಂಟು, ನಿಮಗೆ ಗೊತ್ತಿರಬೇಕಿತ್ತು. ಚೈತನ್ಯದ ಚಪ್ಪಾಳೆ. 1 2 3 1 2 3 1 2 3 ಚೈತನ್ಯದ ಚಪ್ಪಾಳೆ ಅಂತ ಹೆಸರು ಕೊಟ್ಟಿದ್ದೇವೆ ಅದಕ್ಕೆ. ಆ ಚಪ್ಪಾಳೆಯನ್ನು ಹೊಡೆಯಬೇಕು, ಕೊನೆಯವರೆಗೆ ನಿಲ್ಲಬೇಕು. ಕಾರ್ಯಕ್ರಮದ ಕೊನೆಯವರೆಗೆ. ಅರ್ಧದಲ್ಲಿ ಮಕ್ಕಳು ಬಂದಿದ್ದಾರೆ, ಹಸುವನ್ನು ಹೊರಗೆ ಕಟ್ಟಿದ್ದೇನೆ ಎದುಕೊಂಡು ಸೀದಾ ಹೋಗುವಂಥದ್ದಲ್ಲ. ಮೇಡಮ್ ಹೇಳಿದ್ರು, ನಾನು ಮಧ್ಯಾಹ್ನ ಮೇಲೆ ಇಟ್ಟುಕೊಳ್ಳಿ ಅಂತ ಹೇಳಿದೆ. ಮಧ್ಯಾಹ್ನ ಮೇಲೆ ಅವರಿಗೆ ಹಾಲು ಕರೀಲಿಕ್ಕೆ ಉಂಟು, ಅದಕ್ಕೆ ನಾನು ಬೇಡ ಅಂತ ಹೇಳಿದರು. ಆಯಿತು, ಬೆಳಗ್ಗೆ ಮಾಡುವ ಅಂತ ಹೇಳಿದ್ರೆ ನಾವು ಬಂದದ್ದು. ಕೊನೆಯವರೆಗೆ ಇರಬೇಕು. ಕೊನೆಗೆ ಊಟ ಇಲ್ಲವೇ ಉಪಹಾರದ ವ್ಯವಸ್ಥೆಯನ್ನು ಕೊಡ್ತಾರೆ, ಅದನ್ನು ಸರತಿ ಸಾಲಲ್ಲಿನಿಂದ ಸ್ವೀಕಾರ ಮಾಡಬೇಕು. ಅರ್ಥ ಆಯ್ತಾ? ನುಗ್ಗಲು ಮಾಡಬಾರ್ದು. ಕ್ಯೂ ಪ್ರಕಾರ ಹೋಗಿ ಅದನ್ನು ತಗೊಳ್ಬೇಕು. ಇದು ಸಭೆಯ ಶಿಸ್ತು. ಸಭೆಯ ಶಿಸ್ತು. ಅಷ್ಟು ಮಾತ್ರ ಅಲ್ಲ, ನಾವು ಇಟ್ಟಿರುವಂಥ ಆಸನ ಉಮೇಶ್ವರ ಹೇಳಿದರು, ಅವರು ಇಡ್ಲಿ ಮತ್ತೆ ನೋಡುವ ಅಂತ ಹೇಳಿದರು. ಈಗಲೂ ಕೂಡ ಸರಿಯಾಗಿಲ್ಲ. ಮುಂದೆ ಇದ್ದವರು ಸ್ವಲ್ಪ ಹಿಂದೆ ತಿರುಗಿ ಹೀಗೆ ನೋಡಬೇಕು. ಅರ್ಥ ಆಯ್ತಾ? ತಾವೆಲ್ಲ ಈ ಭಾಗದಲ್ಲಿ RSS ನೋಡಿರ್ಬೋದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದರಲ್ಲಿ ಮುಂದೆ ಇದ್ದವನು ಒಂದು ಸಲ ಲೈನ್ ನೋಡಬೇಕು, ಇದು ಸ್ಟ್ರೈಟ್ ಉಂಟಾ ಅಂತ. ಎಲ್ಲದರಲ್ಲಿ ಶಿಸ್ತನ್ನು ನೋಡುವಂಥದ್ದು RSS. ಇಲ್ಲಿ ಅದಿಲ್ಲ. ನಮ್ಮಲ್ಲಿ ಕೂಡ ನಮ್ಮ ಸಭೆಯಲ್ಲಿ ಆ ಶಿಸ್ತು ಇರಬೇಕು. ಕೂತ್ಕೊಳ್ಬೇಕಾದ್ರೆ ನೀಟಾಗಿರಬೇಕು. ಓಕೆ. ಇವತ್ತು ವಿಶೇಷವಾಗಿ ಟೈಲರಿಂಗ್ ತರಬೇತಿಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಮೇಡಮ್. ಹಿಂದೆ ಒಂದು ಗಾದೆ ಇತ್ತು, ಏನು? ಉದ್ಯೋಗಂ ಪುರುಷ ಲಕ್ಷಣ. ಆಯ್ತಾ? ಪುರುಷರಿಗೆ ಮಾತಾಡೋಣ, ಅದು ಸ್ವಲ್ಪ ಚೇಂಜ್ ಆಗಿದೆ. ಉದ್ಯೋಗಂ ಮನುಷ್ಯ ಲಕ್ಷಣ. ಪ್ರತಿಯೊಬ್ಬ ಮನುಷ್ಯನಿಗೆ ಉದ್ಯೋಗ ಬೇಕೇ ಬೇಕು. ಅರ್ಥ
ಅರ್ಥ ಆಯ್ತಾ? ಇವತ್ತು 3 ತಿಂಗಳಲ್ಲಿ ನಿಮಗೆ ನನ್ನ ತರಬೇತಿಯನ್ನು ಕೊಟ್ಟಿದ್ದಾರೆ, ತರಬೇತಿಯನ್ನು ಪಡ್ಕೊಂಡಿದ್ದೀರಿ, ಒಂದಷ್ಟು ನೀವು ಹೊಂದಿಕೊಂಡು ಕೊಟ್ಟಿದ್ದೀರಿ. ನನಗೆ ಭಾಳ ಖುಷಿ ಆಯಿತು. ನೀವು ಹಾಕಿದಂಥ ಬ್ಲೌಸ್ ಏನನ್ನು ನೀವೇ ಹೊಂದದು ಅಂತ ಹೇಳುವಾಗ ಭಾಳ ಖುಷಿ ಆಯಿತು. ಓಕೆ, ವೆರಿ ಗುಡ್, ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತೇನೆ ನಿಮಗೆ. ಆದ್ಮೇಲೆ ಈ ತರಬೇತಿ ಇಲ್ಲಿಗೆ ನಿಲ್ಲಬಾರ್ದು, ತರಬೇತಿ ಇಲ್ಲಿಗೆ ನಿಲ್ಲಬಾರ್ದು. ನಾವು ತರಬೇತಿ ಕೊಟ್ಟದ್ದು ನೀವು ಮನೆಯಲ್ಲಿ ಕೊಂಡೋಗಿನಿಂದ ಒಂದು ಟೈಲರಿಂಗ್ ಮೆಷಿನ್ ಅನ್ನು ಕೊಂಡೋಗಿನಿಂದ ಇಟ್ಟು ಅದಕ್ಕೆ ಬಟ್ಟೆ ಹಾಕಿ ಮನೆಯಲ್ಲಿ ಇಡಿ ಅಂತ ಕೊಟ್ಟದ್ದಲ್ಲ. ನೀವು ನಿಮ್ಮ ಸ್ವಂತ ಕಾಲಲ್ಲಿ ನಿಲ್ಲಬೇಕು, ಸ್ವಾಭಿಮಾನದಿಂದ ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋದನ್ನೆಲ್ಲ ಕ್ಷೇತ್ರದ ಪೂಜ್ಯರ ಅಮ್ಮನವರ ಆಶಯ. ಅದನ್ನು ಈಡೇರಿಸಬೇಕು. ನಮ್ಮ ಟೈಲರಿಂಗ್ ತರಬೇತಿಯಲ್ಲಿ ಟೈಲರಿಂಗ್ ಪಡ್ಕೊಂಡವಳು ಒಬ್ಬ ನಿಮ್ಮ ಹಾಗೆ ಹೆಣ್ಮಗಳು 10 ಮಂದಿಗೆ ನನ್ನ ಕೆಲಸವನ್ನು ಕೊಟ್ಟು ಅವಳು ಕೂಡ ಒಂದು ದಿನಕ್ಕೆ ನನ್ನ 1 ರಿಂದ 1.5 ಸಾವಿರ ನನ್ನ ಅರ್ನ್ ಮಾಡ್ತಾಳೆ. ಅವಳು ಪಡ್ಕೊಳ್ತಾರೆ. ಹಿಂಗೆ ಸ್ವಲ್ಪ ಟೆಕ್ನಾಲಜಿ ಉಪಯೋಗ ಮಾಡಿದ್ದಾಳೆ. ಈ ಬ್ಲೌಸ್ ಎಲ್ಲ ಅದಕ್ಕೆ ಎಂಬ್ರಾಯ್ಡರಿ ಅಂತ ಬರ್ತದೆ, ತಮಗೆಲ್ಲ ಗೊತ್ತಿರ್ಬೋದು. ಆ ಮೆಷಿನ್ಗೆ ನನ್ನ 4.5, 5, 6, 7, 8, 9 ಲಕ್ಷದವರೆಗೆ ಮೆಷಿನ್ ಉಂಟು. ಅದಕ್ಕೆ ಒಂದು ಸಲ ಕಂಪ್ಯೂಟರಲ್ಲಿ ನೀವು ಫೀಡ್ ಮಾಡಿದರೆ ಅದು ತನ್ನಷ್ಟಕ್ಕೆ ನನ್ನ ವರ್ಕ್ ಮಾಡ್ತದೆ. ಒಂದು ಬ್ಲೌಸಿಗೆ ಎಷ್ಟು ಕೊಡ್ತಾರಮ್ಮ ಅಂತ ಕೇಳಿದೆ. ಒಂದು ಬ್ಲೌಸಿಗೆ ನನ್ನ 1.5 ಸ್ಟಾರ್ಟ್ 15,000ದವರೆಗೆ ಬ್ಲೌಸ್ಗೆ ಉಂಟು ಅಂತ ನಾನು ಕೇಳಿದೆ. ಬ್ಯಾಂಗ್ಳೂರಲ್ಲಿ 15,000ದವರೆಗೆ ಉಂಟು ಬ್ಲೌಸಿಗೆ ಅಂತ. ಯಾಕಂದರೆ ಬ್ಯಾಂಗ್ಳೂರೇನು ದೂರ ಇಲ್ಲ, ಇಲ್ಲಿಗೆ ಹತ್ತಿರದಲ್ಲಿ ಇರುವಂಥದ್ದು. ಹತ್ತಿರ ಅಂದರೆ ಒಂದು 300 ಕಿಲೋಮೀಟರ್ ಇರ್ಬೋದು, 300-350 ಕಿಲೋಮೀಟರ್ ಇರ್ಬೋದು. ಅದೇ ಫ್ಯಾಷನ್ ನಮ್ಮಲ್ಲಿ ಆಗಬೇಕಂತ ಹೇಳುವಂಥ ನನ್ನ ಮಂದಿ ಹಳವಿದ್ದಾರೆ. ಅವರು ನಾಳೆ ಏನೋ ಲೈಕ್ ಮಾಡಿದರೆ ನಮ್ಮ ಊರಲ್ಲಿ ಏನಂತ ಒಂದು ವ್ಯವಸ್ಥೆಯನ್ನು ನೀವು ಮಾಡಿಕೊಟ್ರೆ ಅವಾಗ ನಿಮಗೆ ನನ್ನ ಒಳ್ಳೆ ರೀತಿಯ ಜೀವನ ಮಾಡಬೇಕು. ಸ್ವಾಭಿಮಾನದಿಂದ ಇರಬೇಕು ಅನ್ನೋದಕ್ಕೆ ಸಾಕು. ಇವತ್ತು ನೀವು ಮುಂದಿನ ಹಂತದಲ್ಲಿ 3 ತಿಂಗಳು ನೀವು ತರಬೇತಿಯನ್ನು ಪಡ್ಕೊಂಡು ಸ್ವಂತವಾಗಿ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಈಗ ನೀವು ನನ್ನ ಒಂದು ಖುಷಿ ಇರ್ಬೋದು, ನಾವು ಶಾಲೆಗೆ ಹೋಗುವಂಥ ನನ್ನ ಮಕ್ಕಳನ್ನು ಚಡ್ಡಿಯ ಇದು ಅಂಗಿಯನ್ನು ಹರಿದದನ್ನು ಹೊಲಿಲಿಕ್ಕೆ ನಾವು ಯಾರಿಗೆ ಕೊಟ್ಟರು ಕೂಡ ಅದು ಹೊಲಿದು ಕೊಡಲ್ಲ. ನಾವು ಮನೆಯಲ್ಲಿ ಕೂಡ ಅದನ್ನು ಬಳಕೆ ಮಾಡ್ಬೋದು. ಅಷ್ಟಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ನೀವು ಮುಂದಿನ ಹಂತದಲ್ಲಿ ನೀವು ಸ್ವಂತ ಹಾಕಬೇಕು. ಕೇವಲ ಇಷ್ಟು ಮಾತ್ರ ಫ್ರಾಕ್, ಬ್ಲೌಸು ಮತ್ತು ಇಂಥದನ್ನು ಮಾತ್ರ ನೀವು ಹೊಲಿದುಕೊಟ್ಟಿದ್ದೀರಿ. ಚೂಡಿದಾರ್, ಆಮೇಲೆ ಈಗಿನ ಡಿಸೈನ್ಗಳು ಏನುಂಟ ಅದನ್ನು ನೀವು ಹೊಲಿಲಿಕ್ಕೆ ಪ್ರಾರಂಭ ಮಾಡಬೇಕು. ನಿಮಗೆ ಹೆಚ್ಚುವರಿ ತರಬೇತಿಯನ್ನು ಬೇಕಿದ್ದರೆ ನಾವು ನಮ್ಮ ತರಬೇತಿ ಸಂಸ್ಥೆ 4 ಉಂಟು ಇಡೀ ರಾಜ್ಯದಲ್ಲಿ. ಉಡುಪಿಯಲ್ಲಿ ತರಬೇತಿ ಸಂಸ್ಥೆ ಉಂಟು, ಅಲ್ಲಿ ತರಬೇತಿಯನ್ನು ಕೊಡ್ತಾರೆ. ಆ ತರಬೇತಿಯನ್ನು ಕೊಡಬೇಕಾದ್ರೆ ನೀವು ಮನಸ್ಸು ಮಾಡಬೇಕು. ಒಂದನ್ನು ಪಡೀಬೇಕಾದ್ರೆ ಮತ್ತೊಂದನ್ನು ತ್ಯಾಗ ಮಾಡಬೇಕು. ಅಲ್ಲಿ ಹೋಗಿ ನಿಂತ್ಕೊಳ್ಬೇಕು. ಹೋಗುವಂಥ ಬರುವಂಥ ಖರ್ಚು, ಅಲ್ಲಿ ಉಳ್ಕೊಳ್ಳುವಂಥ ವ್ಯವಸ್ಥೆ, ಊಟದ ಖರ್ಚು, ಚಹಾ ತಿಂಡಿ ಎಲ್ಲ ಏನಂತ ನಾವು ಯೋಜನೆಯನ್ನು ಕೊಡ್ತೇವೆ. ಹೋಗುವಂಥ ಮನಸ್ಸು ಮಾಡಬೇಕು. ನೀವು ನಮಗೆ ಎಷ್ಟು ಮಂದಿ ಬೇಕು? ನೀವು ಒಂದು ವೇಳೆ ಇಷ್ಟು ಮಂದಿ ಇದರಲ್ಲಿ ಎಷ್ಟು ಮಂದಿ ಇದ್ದಾರೆ? ಇದರಲ್ಲಿ 34 ಮಂದಿಯಲ್ಲಿ ಕನಿಷ್ಠ 30 ಮಂದಿ ಆದರೂ ಬೇಕು. ಅವರಿಗೆ ಹೆಚ್ಚುವರಿ ತರಬೇತಿಗಳನ್ನು ನಾವು ಕೊಡಲಿಕ್ಕೆ ನನ್ನ ಸಾಧ್ಯತೆ ಉಂಟು. ದಯವಿಟ್ಟು ನನ್ನ ಸಹೋದರಿಯರೇ, ಯಾವುದೇ ಕಾರಣಕ್ಕೂ ಇಷ್ಟಕ್ಕೆ ನಿಮ್ಮ ತರಬೇತಿಯ ಈ ವ್ಯವಸ್ಥೆಯನ್ನು ನಿಲ್ಲಿಸಬೇಡಿ. ಸಾಕು ನಮಗೆ ಅದನ್ನು ಬಿಡಬೇಡಿ. ಮುಂದಿನ ಹಂತದಲ್ಲಿ ನೀವು ಸ್ವಉದ್ಯೋಗ ಮಾಡಿ ಮತ್ತೊಂದು 4 ಮಂದಿಗೆ ಉದ್ಯೋಗವನ್ನು ಕೊಡಬೇಕು. ಇದು ಮಾತೃಶ್ರೀ ಅಮ್ಮನವರ ಕನಸು. ಸಂಪನ್ಮೂಲದ ಸದ್ಬಳಕೆಯಲ್ಲಿ ಮಾನವ ಸಂಪನ್ಮೂಲ ಕೂಡ ಸದ್ಬಳಕೆ ಆಗಬೇಕು. ನೀವೇನಂಡ ಸ್ವಉದ್ಯೋಗವನ್ನು ಮಾಡಬೇಕು. ಇದು ಒಂದು ಪಾರ್ಟ್. ಯಾವುದು? ಟೈಲರಿಂಗ್. ಒಂದಷ್ಟು ಮಂದಿ ಪೇಪರ್ ತಟ್ಟೆಗಳನ್ನು ಮಾಡ್ತಾರೆ, ಅಡಿಕೆ ಹಾಳೆಯಿಂದ ತಟ್ಟೆಗಳನ್ನು ಮಾಡ್ತಾರೆ, ಹೈನುಗಾರಿಕೆ ಮಾಡ್ತಾರೆ, ಮಲ್ಲಿಗೆ ಕೃಷಿ ಮಾಡ್ತಾರೆ. ಸುಮ್ಮನೆ ಇರಬಾರ್ದು. ಪ್ರತಿಯೊಂದಕ್ಕೂ ಕೂಡ ಗಂಡನಿಂದ ಹಣವನ್ನು ಕೇಳುವಂಥದ್ದು ಇದು ಸರಿಯಲ್ಲ. ಆವಾಗ ಕಾಲ 43 ವರ್ಷದ ಹಿಂದೆ. ಈಗ ಹಾಗೆಲ್ಲ. ನಿಮ್ಮಲ್ಲಿ ಶಕ್ತಿ ಉಂಟು, ಸಾಮರ್ಥ್ಯ ಉಂಟು, ಅಬಿಲಿಟಿ ಉಂಟು, ಅದನ್ನೆಲ್ಲ ಬಳಕೆ ಮಾಡಿಕೊಂಡು ನೀವು ಸ್ವಉದ್ಯೋಗ ಮಾಡಬೇಕು. ಪ್ರತಿಯೊಬ್ಬರು ಇಟ್ಕೊಂಡು ಸ್ವಉದ್ಯೋಗ ಇರಬೇಕು. ನಾನು ಜ್ಞಾನ ವಿಕಾಸದ ಮೀಟಿಂಗಲ್ಲಿ ಅದನ್ನೇ ಹೇಳ್ತೇನೆ. 1 ವರ್ಷಕ್ಕೆ ನೀವಲ್ಲಿ ಇಷ್ಟು ಸ್ವಉದ್ಯೋಗ ಮಾಡಬೇಕಾ ಅಂತ. ದಯವಿಟ್ಟು ಮುಂದಿನ ಹಂತದಲ್ಲಿ ಈ ಸ್ವಉದ್ಯೋಗಕ್ಕೆ ಮುಖ್ಯವಾಗಿ ನೀವೇನು ಟೈಲರಿಂಗ್ ತರಬೇತಿಯನ್ನು ಮಾಡಿದ್ದೀರಾ, ಹೆಚ್ಚುವರಿ ತರಬೇತಿಗಳು ಒಂದೆರಡು ಬೇಕಿದ್ದರೆ ಚೇತನ ಪಟ್ಟಿಯನ್ನು ಮಾಡಿಕೊಳ್ಳಿ. ಒಂದು 30 ಮಂದಿ. ಅಲ್ಲಿ ನಮ್ಮ ಆರ್ವದಲ್ಲಿ ತರಬೇತಿ ಸಂಸ್ಥೆ ಉಂಟು ಉಡುಪಿಯಲ್ಲಿ. ಅಲ್ಲಿಗೆ ತರಬೇತಿ ಯಾವಾಗ ಅಂತ ಕೇಳಿಕೊಳ್ಳಿ. ನಾನು ಶಿರ್ಸಿಯಲ್ಲಿ ಇರಬೇಕಾದ್ರೆ ಒಂದು 8 ಬ್ಯಾಚನ್ನು ಕಳಿಸಿದ್ದೆ. ಅಲ್ಲಿಗೆ 8 ಬ್ಯಾಚು ಹೆಚ್ಚುವರಿ ತರಬೇತಿಯನ್ನು ಪಡ್ಕೊಂಡವರು. ನನಗೆ ಈಗ ಕೂಡ ನೆನಪುಂಟು, ಒಂದು ಟೀಮ್ ಇತ್ತು ಉಮೇಶ್ರೆ.
ಎಲ್ಲ ಅದರಲ್ಲಿ ಮೋರ್ ದ್ಯಾನ್ ಎಲ್ಲ ಮುಸ್ಲಿಮರೇ ಇರುವಂಥದ್ದು. ಸಣ್ಣ ಸಣ್ಣ ಹೆಣ್ಮಕ್ಳು 2 ತಿಂಗಳಲ್ಲಿ ಇದನ್ನೆಲ್ಲ ಹೊಲಿದು ಕೊಟ್ಟಿದ್ದಾರೆ ಅವರು. ಅದೆಲ್ಲ ಅವರು ಹಾಕೊಂಡಂತ ಮಂತ್ರ ಡ್ರೆಸ್ ಕೂಡ ಅದೇ ಅವರ ಹೊಲದಲ್ಲಿ ಇರುವಂಥದ್ದು. ಇದು ಹೇಗೆ ಸಾಧ್ಯ? ಒಬ್ಬ ಹೆಣ್ಮಕ್ಳು ನನಗೆ ಈಗ ಕೂಡ ನೆನಪಾಗ್ತದೆ. ಅವರ ಮಾವ ನನ್ನ ಪ್ರಾಯದವರು. ಅವರಿಗೆ ನನ್ನ ಮೆಷಿನ್ ಶಬ್ದ ಕೇಳಿದ್ರೆ ಅವರಿಗೆ ಬೆಚ್ಚರಿಗೆ ಆಗ್ತದೆ. ಅದಕ್ಕೆ ಬಾಗಿಲಿಗೆ ಬಟ್ಟೆಯನ್ನು ತುರುಕಿಸಿ ಅದು ಸೌಂಡನ್ನು ಹೊರಗೆ ಹೋಗದ ಹಾಗೆ 12 1 ಗಂಟೆಯವರೆಗೆ ಪ್ರಾಕ್ಟೀಸ್ ಮಾಡಿ ನನ್ನ 2 ತಿಂಗಳಲ್ಲಿ ಹೊಂದಿದ್ದಾರೆ. ಏನು ಗೊತ್ತಿಲ್ಲ, ಮೆಷಿನ್ ತುಳಿಲಿಕ್ಕೆ ಗೊತ್ತಿಲ್ಲ. ಇದು ನೀವು ವೈಯಕ್ತಿಕವಾಗಿ ತಗೊಳ್ಳುವಂಥ ಚಾಲೆಂಜ್. ನಾನು ಏನು ಆಗಬೇಕು, ಏನು ಮಾಡಬೇಕು ಅನ್ನೋದನ್ನು ಗುರಿಯನ್ನು ಇಟ್ಕೊಳ್ಬೇಕು. ಗುರಿ ಮತ್ತು ಪ್ರಯತ್ನ ಇದ್ದರೆ ಖಂಡಿತ ಸಾಧ್ಯ. ಆ ದೃಷ್ಟಿಯಲ್ಲಿ ಪ್ರಥಮ ಹೆಜ್ಜೆಯನ್ನು ಇಟ್ಟಿದ್ದೀರಿ. ನೀವು 3 ತಿಂಗಳ ತರಬೇತಿಯನ್ನು ಪಡ್ಕೊಂಡಿದ್ದೀರಿ. ಮುಂದಿನ ಹಂತದಲ್ಲಿ ನಿಮ್ಮ ಜೀವನದ ಗುರಿಯನ್ನು ಈಡೇರಿಸಬೇಕು. ಯಾವುದೇ ಕಾರಣಕ್ಕೂ ನೀವು ಹಿಂದೆ ಇಟ್ಟ ಹೆಜ್ಜೆಯನ್ನೇನನ್ನ ಹಿಂದೆ ತೆಗೀಬಾರದು. ಮುಂದಿನ ಹಂತದಲ್ಲಿ ಇನ್ನೂ ಉತ್ತಮ ರೀತಿಯಲ್ಲಿ ನೀವು ಸ್ವಉದ್ಯೋಗವನ್ನು ಮಾಡಬೇಕು, ಸ್ವಾವಲಂಬಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಆತ್ಮೀಯರೇ, ಈ ಕಾರ್ಯಕ್ರಮದ ಪ್ರಯೋಜನವನ್ನು ಪಡ್ಕೊಳ್ಳಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯತ್ ಅಧ್ಯಕ್ಷರು, ನಮ್ಮ ಗ್ರಾಮದ ಪ್ರಥಮ ಪ್ರಜೆ ಅಂತ ಹೇಳ್ಬೋದು, ಅವರು ಕೂಡ ಇನ್ ಟೈಮ್ ನಾವು ಬರುವ ಮೊದಲೇ ಅವರನ್ನು ಬಂದಿದ್ದಾರೆ. ಅವರಿಗೆ ವಿಶೇಷವಾಗಿ ನನ್ನ ಕ್ಷೇತ್ರದ ಪರವಾಗಿ ಹಾಗೂ ಜಿಲ್ಲೆಯ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲ ಕಾರ್ಯಕ್ರಮಗಳೇ ನಾನು ಇತ್ತೀಚೆಗೆ ಒಂದು ಜನಾಗ್ರಹ ಸಭೆಯನ್ನು ಮಾಡಿದ್ದೇವೆ, ತಾವೆಲ್ಲ ಬಂದಿರಬಹುದು. ಆ ಕಾರ್ಯಕ್ರಮದಲ್ಲಿ ಕೂಡ ನನ್ನ ಉಮೇಶ್ ಅಣ್ಣ ಮುಂಚೂಣಿಯಲ್ಲಿ ಇದ್ದುಕೊಂಡು ಹೇಗೆ ಆಗಬೇಕು ಅಂತ ಭಾಳ ಆ್ಯಕ್ಟಿವ್ ಆಗಿ ನನ್ನ ಕೆಲಸವನ್ನು ಮಾಡ್ತಿದ್ದಾರೆ. ಅವರು ಕೂಡ ನಮ್ಮ ಯೋಜನೆ ಹಿತೈಷಿಗಳು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ನನ್ನ ವಿಶೇಷವಾಗಿ ನನ್ನ ಗುರುತಿಸ್ತಾ, ನಮ್ಮ ಟೀಚರ್ ಕೂಡ ನನ್ನ 3 ತಿಂಗಳಲ್ಲಿ ಹೇಳಿದರು ಮೇಡಮ್, ಅವರು ಭಾಳ ಉತ್ಸಾಹದಿಂದ ನಗುಮೊಗದಿಂದ ನಮಗೆ ಹೇಳಿಕೊಟ್ಟಿದ್ದಾರೆ. ಯಾವುದೇ ಕಿರಿಕಿರಿ ಇಲ್ಲ ಅಂತ ಹೇಳಿದ್ದಾರೆ. ಚೇತನ ಅವರು ಕೂಡ ಅವರು ಕೇವಲ ಕಡಬ ತಾಲೂಕಿಗೆ ಮಾತ್ರ ಅಲ್ಲ, ಇಡೀ ಜಿಲ್ಲೆ ಅಂದರೆ 6 ತಾಲೂಕುಗಳು ಬರ್ತದೆ. ಕಾಸರಗೋಡು, ಮಂಜೇಶ್ವರ, ಆಮೇಲೆ ವಿಟ್ಲ, ಸುಳ್ಯ, ಕಡಬ, ಆಮೇಲೆ ಪುತ್ತೂರು, ಈ 6 ತಾಲೂಕಿನ ಜಿಲ್ಲಾ ಕೋಆರ್ಡಿನೇಟರ್ ಅವರನ್ನೇ ಮಾಡಿದ್ದೇವೆ. ಅವರು ಕೂಡ ಭಾಳ ಅತ್ಯುತ್ತಮ ಕಾರ್ಯಕ್ರಮ ಮಾಡಿದ್ದಾರೆ. ನಾನು ಬರಬೇಕಾದ್ರೆ ಇಲ್ಲಿ ಇವರು ಹೇಳಿದರು ತುಂಬ ಸ್ವಾಗತ ಮಾಡಿದ್ದೀರಾ ಅಂತ. ನಾನು ನೋಡಿದೆ ಅಲ್ಲಿ ಮೆಟ್ಲಿಂದ ಹಿಡಿದು ಇಲ್ಲಿವರೆಗೆ ಕೂಡ ಇದು ಸೀರೆ ಏನು ಹಾಕಿದ್ದು, ಅದು ಸ್ವಾಗತ, ಇದು ಡೆಕೋರೇಷನ್ ಮಾಡಿದ ಅಂತ. ನಾನು ಭಾಳಷ್ಟು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಆದರೆ ಈ ರೀತಿ ನನ್ನ ಡೆಕೋರೇಷನ್ ಮಾಡಿದ್ರೆ ಎಲ್ಲಿ ಕೂಡ ಕಂಡಿಲ್ಲ. ಅತ್ಯುತ್ತಮ ಕಾರ್ಯಕ್ರಮವನ್ನು ನೀವು ನಿರ್ವಹಣೆ ಮಾಡಿದ್ದೀರಿ. ಓಕೆ, ಎಲ್ಲರಿಗೆ ಕೂಡ ಒಳ್ಳೆಯದಾಗಲಿ. ಆ ಕ್ಷೇತ್ರದ ಸ್ವಾಮಿಯ ಅನುಗ್ರಹ ಸದಾ ಇರಲಿ ಅಂತ ಬೇಡಿಕೊಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಒಬ್ಬ ವ್ಯಕ್ತಿ ಶಕ್ತಿಯಾಗಿ ಬೆಳೆಯಬೇಕು, ಸಮಾಜದ ಮನುಷ್ಯನಿಗೆ ಮುಖ್ಯವಾಹಿನಿಗೆ ಬರಬೇಕು, ಸಂಪನ್ಮೂಲದ ಕ್ರೋಢೀಕರಣ ಆಗಬೇಕು. ಮಹಿಳೆಯರು ಅಬಲೆಯಲ್ಲ ಸಬಲೆ ಎಂದು ರೂಪಿಸುವುದೇ ಜ್ಞಾನ ವಿಕಾಸ. ಸ್ವಾಭಿಮಾನದಿಂದ ಛಲದಿಂದ ಬದುಕಬೇಕು ಎಂಬ ಕಾವಂದರ ಮಾತೃಶ್ರೀ ಅಮ್ಮನವರ ಕನಸನ್ನು ತಾವೆಲ್ಲರೂ ಬಳಕೆ ಮಾಡಿಕೊಳ್ಬೇಕು ಎಂಬ ಹಿತನುಡಿಗಳನ್ನು ಮಾಡಿದಂತ ನಮಗೆ ಧನ್ಯವಾದಗಳು ಸರ್. ಇದೀಗ ಹೊಲಿಗೆ ತರಬೇತಿ ಉದ್ಘಾಟನೆ ಮಾಡಿ ಸಮಾರಂಭಕ್ಕೂ ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಿರುವಂತಹ ನೂಜಿ ಶ್ರೀ ಉಳ್ಳಾಲ್ತಿ ದೇವಸ್ಥಾನದ ಅಧ್ಯಕ್ಷರಾಗಿರುವ ಶ್ರೀಯುತ ಉಮೇಶ್ ಶೆಟ್ಟಿ ಸಾಯಿರಾಮ್ ಇವರಿಂದ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಸ್ಥಳ ಸಾನ್ನಿಧ್ಯ ದೇವರಿಗೆ ತರತಕ್ಕ ಒಂದು ಪೂಜ್ಯ ಕಾವಂದರಿಗೆ ಅಂಚನೆ ಪೂಜ್ಯ ಅಮ್ಮಗಳ ತರತಕ್ಕ ಒಂದು ಮಿತ್ತ ಚಾವಡಿಪಿನ ಹಿರಿಯಗಳಿಗೆ ತರತಕ್ಕ ಒಂದು ಇದು ಬರ್ತು ನಮ್ಮ ಈ ಲೇಸನ ಕೊಣದು ಪೋಡು ನಾಡ ಐಕೊಂಜಿ ಗುರು ಬೋಡು ಗುರುನ ಆಶೀರ್ವಾದಡು ಗುರುಸ್ಥಾನಡು ಕುಳ್ಳುದು ಮಾತರೆಗಳ ಆಶೀರ್ವಾದ ಮಂತನಂಚಿನ ಅಕ್ಕಗಳ ಸುಲ್ಮೆ ಸಂದಾಯ್ತ ಮಲ್ತೊಂದು ಲೇಸು ಉದೀಪನ ಮಲ್ಪನೆ ಪೂಜ್ಯ ಸುಬ್ರಹ್ಮಣ್ಯ ಸ್ವಾಮಿಲು ಪಂಡ್ರಂಡು ಉದೀಪನ ಮಲ್ಪನೆಗೆ ಲೆಪ್ಪೆರ ಬಲ್ಲಿ ಅಂಗಡಿ ಬರೋ ಉದೀಪನ ಮಲ್ಪೆರ ಲೆಪ್ಪೆರ ಬಲ್ಲಿ ಅಂಗಡಿ ಮರೆ ಅಬಕ್ಕದಾನೆಲ್ಲ ಆನಂದ ಸ್ವಾಮಿಲು ಉದ್ಘಾಟನೆ ಅಂತ ಬಂದ ಆನಂದ್ ಮಲ್ಪೇರು ಅಂಚನೆಗೂ ಮೂಲ ನೆನಪಾಡು ಮೂಲು ಬತ್ತದ ದೀಪ ಬೊತ್ತವನ್ನ ಬಿಡ್ಸಿ ಬೇತೆ ವಾಲ್ ನಾವು ಬಂದಿದೆ ಎನ್ನ ಬತ್ತದ ಜೀನಲ ಇರಬಲ್ಲಿ ಐಟು ಇತ್ತದ ಯಾನ್ ಮಲ್ತದ ಅವು ಬುಕ್ಕ ದಾನೆ ಹಾಪುಡು ನಂಕದೈತವನ್ನ ಎಡ್ಡೆ ಆವಡುದು ಇಪ್ಪುಡು ಐಕಡೆ ಆರೋಜಿ ಭಾಷಣ ಮಲ್ಪಡ ಬಂಡೇರು ಎಂಕಲ್ನ ಸುರುತ ಬ್ಯಾಚಿ ಎಂಕಲ ಗಲಾಟೆದಲ್ಲ ಆತ ಜೀನಿ ಬುಕ್ಕೊಂಜೆಡ ಆತನ ಬಗ ಪಣ್ಣ ತಾನೆ ದಲ ಹಂಚತ್ತೆ 6ನೇದ ಬಗ್ಗೆ 6 ಪಣ್ಣ ಏನಿಕಲ್ಲ ಉಂಡೊಂದು ಪಣ್ಣತ್ತೇನೆ
ಅಂಚಿನ ಕೆಲವೊಂಜಿ ಸಂಶಯ ಹೇಳುದಾಯ್ತಂದ್ರೆ ಇದು ಇಡೀ ಲೋಕನೇ ಸಂಶಯ ಇಪ್ಪುಣೆ ವಾ ವಿಷಯ ಪೋಟಲ್ಲ ಇದು ಸಂಶಯ ಇಪ್ಪುಣೆ ಹೇಳ್ದವರ ಉದೀಪನ ಮನ್ಪನಾಗ ಅಪ್ಪೆ ಉಲ್ಲಾಲ್ತಿಗೆ ಇಲ್ಲದ ಪಿದಾನನೇ ಕೈ ಮುಗಿ ಒಂದು ಬತ್ತೆ ದಯಪಂಡ ಒಂಜಿ ಬಳಕ್ಕೆ ಪೊತ್ತಾಪಣೆ ಮಂಡ ಕತ್ತಲೆರ್ದು ಬೊಲ್ಪು ಪೋಪುಣೆ ಇಡೀ ಕತ್ತಲೇನು ಬೊಲ್ಪು ಮಲ್ಪಡು ಪಂಪ ಉದ್ದೇಶದಿ ಒಂದು ನಮ್ಮ ದೀಪ ಪೊತ್ತಾವ ಸ್ವಯಂಕೃತ ಅಪರಾಧಗಳು ದನೆಲ್ಲ ಅವು ಪೋಣು ನಾಡ ದೀಪ ಪೊತ್ತಾಯಿನೇನೆ ಅದರ ದೀಪ ಪೊತ್ತಾಯಿನ ಪೊರ್ತು ಆ ಗಳಿಗೆನ ಅವು ಕಾರಣ ಹತ್ತು ಪಡ್ಕೊಂಡು ನಂಗೆ ಗೊತ್ತಿಪ್ಪಡು ಉದೀಪನ ಮಲ್ಪನಾಗ ಮಾತ ಕೈ ಮುಗಿದು ಉದೀಪನ ಮಲ್ತ ನೆಂಚಿನ ಬಲತ್ ಇನ್ನು ಬೊಲ್ಪಾದ ಈತ ಇಲ್ಲಡೆಗೆ ಪೋತು ಮನೋ ಒಂಜಿ ಖುಷಿ ಆತ ಜನೊಟ್ಟು ರಜಿತಕ್ಕ ನೇನು ಪೂರ ತಯಾರಿ ಮಲ್ಪನಾಗ ಹೆಂಗ ಆ ರಜಿತಕ್ಕ ತಯಾರಿ ಮಲ್ಪನಾಗ ಸುರುಕೆ ಗೊತ್ತಿತ್ತು ತರಬೇತಿ ಉಂಡು ಸೇರುಡು ಅಂತ ಪಟ್ಟಿ ಮಲ್ದಿರ ಕೆಲವುದಾಗ್ಲೂ ಸುರು ಕೊರನಾಗ್ಲೂ ಬತ್ತದಿದ್ದೇನೆ ಅಕ್ಲಿ ಇನಿ ಆಲೋಚನೆ ಅಂತ ಚ ಪೋಡಿತೀನಿ ಮರಿ ತಪ್ಪು ಕಾಂಡ ಇನಿ ಆಲೋಚನೆ ಮಂತಿಪ್ಪು ಸಾಮಾನ್ಯ ಮಾತಿರ್ಲ ಇಂಚನೆ ಅಂದ ಈತ ಜನ ಆರ ಪನ್ನಂಚಿನ ಆ ಒಂದು ಸಂದೇಶ ಸ್ವೀಕಾರ ಮಂತೊಂದು ಪೂಜ್ಯ ಕಾವಂದೇರು ಆನಿ ಪಾಂಡಂಚಿನ ಉದ್ದೇಶ ಉಂಡ ಸ್ವಾವಲಂಬಿಯಾದ ಬದುಕೋಡು ಮನುಷ್ಯ ಪನ್ಪುಣೇನು ಎಂಚಿನ ಯೋಚನೆ ಮಂತೀರ ನಮ್ಮಲ್ಪಲ್ಲ ನಮ್ಮ ತರಬೇತಿಗೆ ಬರ್ತದ ಮೂಜಿ ತಿಂಗಳದ ತರಬೇತಿ ಪೂರ್ತಿ ತರಬೇತಿ ಪಡೆಯೊಂದು ನಿಮ್ಮ ಮಾತರೆಗಳ ಮನಸ್ಸುಂಡು ಹೊಸ ಮಿಷನ್ ಕೊಣದ್ ಬರಡು ಸತ್ಯ ನಿಗ್ಲು ಕೊಣದ್ ಬರಡು ಆರ್ ಪೂರ ಪಂಡೆ ನನಲ ನಿಗ್ಲು ತರಬೇತಿ ಪಂಡೆ ನೋಡು ಆರ್ ಪಂಡೇರೆ ಬುಕ್ಕಲ ತರಬೇತಿ ಬೋಡು ಎ ಮ್ಯಾನ್ ಬಾರ್ನ್ಸ್ ವಿತ್ 2 hands ನಾಟ್ ಓನ್ಲಿ ಮೌತ್ ಆಡ ಎರಡು ಕೈ ಮಾತ್ರ ತಿಪ್ಪನೆ ಬಾಯಿ ಮಾತ್ರ ಅದ್ರ ಎರಡು ಕೈ ಇಲ್ಲ ಉಂಡು ಐನು ಉಪಯೋಗ ಮಾಡ್ಬೋದು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಆಡಮ್ ಸ್ಮಿತ್ ಪನ್ನವು ತತ್ವಜ್ಞಾನಿ ಪನ್ನ ನಮ್ಮ ಪ್ರಾಕ್ಟೀಸ್ ಮಂತೊಂದೇ ಇಪ್ಪೋಡು ದಯಪಂಡ ದಿನೋಲ ಕತ್ತಿ ಕೊಟ್ಟೊಂದು ಇದ್ದನ್ನು ಪರ್ತೆ ಇಪ್ಪುತ್ತದೆ ಕತ್ತಿ ಒಂಜಿ ಬರಿಟ್ಟು ಇದು ಬುಕ್ಕೊಂಜಿ ಇನ್ನ ಬೋತು ಅವು ಐಟು ಪಂತಿ ಬೇರೆ ಅಂಚೆ ಇಪ್ಪುನಾಗ ನಮ್ಮ ಪಡೆಯನ ತರಬೇತಿ ಪೂರ್ತಿ ಎಡ್ಡೆನೇ ತರಬೇತಿ ಅರೆಗೆ ಏತು ಸಾಧ್ಯ ಆತ ನಿಗ್ಲಿಕ್ಕೆ ಕೊಡ್ತೇವೆ ಕೆಲವೊಂದು ಸರ್ತಿ ನಿಗ್ಲು ಬಣ್ಣ ತಡ ಆತಂದ್ರೆ ಕೆಲವೊಂದು ಸರ್ತಿ ನಿಗ್ಲು ಮೊಬೈಲ್ ಚೂರ ಹಂಚಿಂಚಿ ಹೋದು ಕೆಲವೊಂದು ವಿಷಯ ನಿಗ್ಲಿಕ್ಕೆ ಗೊತ್ತಾಗ್ತದೆ ಸಾಧಾರಣ ಇಪ್ಪುಂಡು ಅಂದ ನಿತ್ಯ ನೂತನವಾದ ನಮ್ಮ ಪ್ರಾಕ್ಟೀಸ್ ಮತ್ತೊಂದಿತ್ತೋಣ ಒವ್ವೇ ವಿಷಯ ಇಪ್ಪಡವು ತರಬೇತಿ ಒಂಜಿ ಟೈಲರಿಂಗ್ ಮಾತ್ರ ಜೀವನಡು ನಿತ್ಯ ನಮ್ಮ ಕಲ್ಪೆರ ಮಸ್ತುಂಡು ಕಲ್ತನ ಮೂಜಿ ಪಾಲ್ ನಮ್ಮ ಕಲ್ಪೆರ ಇಪ್ಪುಂಡು ವರ್ಷದ ಅಡ್ಡಿ ಜೇಕ್ ನಿಗ್ಲು ಪುರೈತ ತರಬೇತಿ ಪಡೆಯಲ್ಲಿ ನಿಗ್ಲು ಗೊತ್ತಿಪ್ಪು ಕೆಲದಾಗ ನಿಗ್ಲೆ ತಮಾಷೆ ಮಂತಿಪ್ಪೇರು ಕುಸಾಲಿಲ್ಲ ಅಡ್ಡೆ ಇಲ್ಲ ಆಚಾರಲ್ಲ ವಿಚಾರಲ್ಲ ನಿಗ್ಲು ಬಣ್ಣಾಗ ಚೀಲ ಪಾಡ್ದು ಬಣ್ಣಾಗ ಕೆಲದಾಗಲೇ ನಾನು ನಮ್ಮಲ್ಲಿ ನಮ್ದು ಒಂಜಿ ಅಂದ ಇದನ್ನೆಡ ಹಾಕಿದ ಅವು ಕೂಡ ಅಂದ ಪಂಡ ನಿಗ್ಲೆ ಗೊತ್ತಾಗ್ತದೆ ಹೆಂಗ್ ಗೊತ್ತುಜಿ ಅಣ್ಣ ಈ ರೀತಿ ಒಂದು ಸಮಾಜ ನೆಂಚೆ ಇಪ್ಪುಣೆ ಅಂಡೆದ ಬಾಯ ಎಲ್ಲ ಕಟ್ಟೋಲಿ ಅವು ಅಂಚೆನೆ ಐಕ್ ನಮ್ಮ ಮಂಡೆ ಬೆಚ್ಚ ಮಲ್ಪೆರಬಲ್ಲಿ ನಾ ಮಂಡೆ ಇಪ್ಪುಣೆ ಬೆಚ್ಚ ಮಲ್ಪುಂಡೆ ಈ ಮಂಡೆ ಇಪ್ಪುಣೆ ಬೆಚ್ಚಾಯರನೆ ಅಂಡ ಬೆಚ್ಚ ಮಲ್ಪೆರಬಲ್ಲಿ ಆರ್ತುಲೆ ಪಂಡೆ ಇರೋದಿಲ್ಲ ಸಮಸ್ಯೆಗಳು ಇರುವುದು ಸಹಜ ಐನು ಬುಡ್ಲೆ ದುಂಬು ಪೊಲೆ ಅರ ಪೊಲಿಗೆ ಕಲ್ಪನಾಗ ಅರ್ಥ ಪಂತಿರ್ತಲೆ ಮಾತಾಡಲ್ಲ ಆ ಸಮಸ್ಯೆ ಬಿಡುದು ದುಂಬೋಲೆ ಅಂಚನೆ ಅವಡ ಸಮಸ್ಯೆಯಲ್ಲಿ ಬರೋದಿಪ್ಪು ಐನು ಸಮಸ್ಯೆಗೆ ಪರಿಹಾರ ನಾಡೋದು ದುಂಬೋಪು ನಮ್ಮ ಅಂಚನ ಮಾತ್ರ ಅವು ಜೀವನ ಅನ್ಕೊಳ್ಪಣ ಬುಕ್ಕ ಸಮಸ್ಯೆನೇ ಇದ್ದ ಜೀವನ ಐಕ್ ರುಚಿ ಕಷ್ಟ ಇದ್ದ ಜೀವನ ಐಕ್ ರುಚಿ ಸಂಪತ್ತು ಬುಕ್ಕೊಂಜಿ ಐತ ಮಿತ್ತ ಇತ್ತನಾಗ ರುಚಿ ಐತಿ ಆಂಡ ಕಷ್ಟ ಏಪ ಬತ್ತದಿಂದ ಅಪ್ಪಗ ಸುಖೊತ್ತ ಸಾಧಿ ನಂಗೆ ದೇವಿರ್ತು 20 ಕೊಡ್ಪೇರು ಎಂದೆಂದು ದಾಯ ಪಂಡ ಪಂಡ ನಂಗೆ ತರಬೇತಿ ಕೊಡ್ತೇರು ಸುಮಾರು 42-43 ವರ್ಷದಿಂದ ಕ್ಷೇತ್ರದ ಗ್ರಾಮಾಭಿವೃದ್ಧಿ ಯೋಜನೆದ ಇಂಚಿನ ಯೋಜನೆಯಲ್ಲಿ ಅನುಷ್ಠಾನ ಮಲ್ಪಂಚಿನ ಕೆಲಸಲೇನು ಕ್ಷೇತ್ರದ್ದು ಪಿರಣಿಗಳು ಕೊರ್ಲೆ ಪಂಡದ ಮಲ್ತಿದ್ದೀರಿ ಕ್ಷೇತ್ರ ನೆಟ್ಟದ ಆದಲ್ಲ ಲಾಭ ಇಜ್ಜಿ ಕ್ಷೇತ್ರ ಮಲ್ಪಂದಿ ಇತ್ತನಲ್ಲ ಕ್ಷೇತ್ರ ಧರ್ಮಸ್ಥಳ ನಡತೋಂದೇ ಇಪ್ಪು ನೇರದಾರ ಮಸ್ತ್ ಇಲ್ಲಲು ಲಕ್ಷ ಇಲ್ಲಲೇನಿ ಬೊಲ್ಪು ಬುಲ್ಡೆಡುಲ್ಲ ತೋಟ ಆತಂಡು ಗುಡ್ಡೆಡ್ ಕಂಗ ಆತಂಡು ಬೋರ್ವೆಲ್ ನೀರ್ ಬತ್ತದಂಡು ಸೋಕುದು ಇಲ್ಲದುള്ള ಇದು ಜಿಪ್ಪುಣಂಚಿನ ಕೆಲಸ ಅಂಡು ಶ್ರೀ ಕ್ಷೇತ್ರ ಪೂಜ್ಯ ಕಾವಂದೇರ್ನ ಒಂದು ರಾಮರಾಜ್ಯ ಅವಳು ಬಂದ್ಪಣ ಕನಸು ನನಸ ಒಂದು ಇಪ್ಪುಣವು ಅವು ದೇವರೇ ಕೊರ್ನ ನಮ್ಮ ಋಣ ಸಂದಾಯ ಅಂತನ ಜನ ಪೂಜ್ಯ ಕಾವಂದೇರ್ನ ಕನಸಿಗೆ ಧರ್ಮಸ್ಥಳದ ಅನ್ನಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿನ ಪ್ರಸಾದ ನಮ್ಮ ಇಲ್ಲಡೆ ಬತ್ತಾನಾಗ ನಮ್ಮಲ್ಪ ದೇವಿರು ನೆಲೆ ಆದ ಅವು ಪ್ರಸಾದ ರೂಪಡು ನಂಗೆ ತಿಕ್ಕದಂಡು ಅವೇ ಪ್ರಸಾದ ನಿಗ್ಲಿ ನೀ ಪಡೆಯೊಂದರು ಮಸ್ತ್ ಜನಕ್ಕೂ ಪ್ರಯೋಜನ ಆಪಣಂಚಿನ ಕೆಲಸ ಆವಡ ನಿಗ್ಲ ಪಂಡೊಂದು ಕಲ್ಪಾದ ಕೊರ್ನ ವಿದ್ಯೆಯನ್ನು ನನಲ ನಿಗ್ ತುಂಬಿಕೊಡೋದು ಪ್ರತಿಯೊರಿಗೆಲ್ಲ ಎನ್ನೇನು ಮಾತ್ರ ಏನು ಪೊಲ್ಲುನ ಪಂಡ ಕಂಡೀಷನ್ ಬಿಡುದು ಕೆಲದಾಗಲ ಪಣ್ಣಗ ಎನ್ನೇನಲ್ಲ ಪೊಲ್ಲುಗ ಪೋಪುಣ ಇದು ಆ ಯೋಚನೆ ಬಿಡುದು ಆ ಕಟ್ಟಲೇನು ಬಿಡುದು ನಿಗ್ಲು ಪಣ್ಣಗ ಅಂಚ ಪಂತರ್
ಎನ್ನೆ ನಾಲ್ಲ ಪೊಲ್ಲುಡು ಜೋಕುಲ್ನೆ ನಾಲ್ಲ ಪೊಲ್ಲುಡು ಜೋಕುಲ್ನ ಪರಿ ನಿನ್ನ ಪರ್ಕೊಟ್ಟೆ ಆಪೆ ಇದಾಯಿ ಕೊಡ್ದು ಹೋಗ್ಪಣೆ ಆಪೆಗೆ ಸುಮಾರು ನಡೆಕೊಂಡ ಹಾಲು ಎಲ್ಲೇ ಬಲೆಯದು ಅನ್ಪಣೆ ಅದು ಒಂದು ಸುಂದರ ಕನ್ನಡ ಉಂಟ ಎಲ್ಲೆತ್ತೆಲ್ಲ ಅಂಜಿ ಬಲ್ಲ ಅನ್ಪಣೆ ಪೋಣಗ ಹಾಲಿ ಪೂಜಾಲು ಅತ್ತು ಇಂದು ನಮ್ಮ ಪೊಲ್ಲುದು ನನೋರಿಯಾಗ ಪೊಲ್ಲುದು ನೀನು ಕೊರ್ದು ಅಕ್ಕಲ್ ಆಯ್ತಾ ಶುಲ್ಕದೈತೆ ನೋಡು ನಮ್ಮ ಪೊಲ್ನೆಗ್ ಏಪೋಲ ಬೆಂದನಿಗೆ ಸಂಬಲಗೆತ ನೋಡು ಐದು ಒಟ್ಟುಗು ನಿಕ್ಲಿಗೆ ಒಂಜಿ ಇಲ್ಲಿಯ ಕಿನ್ಯ ಕಿಬಿ ಪಾತ್ರ ದಾದ ಪಂಡ ಪೊಲ್ಲುನ ವಸ್ತು ಲೇಪೋಲ ಐಕ್ ಪಾಡ್ನಂಚಿನ ನೂಲಾದಿಪು ಎಡ್ಡೆ ನೂಲು ಪಾಡ್ಲೆ ಕಮ್ಮಿದ ಆಪುನು ಮನದ ಪಾಡೊಡ್ಚಿ ಎಡ್ಡೆ ನೂಲು ಪಾಡ್ಲೆ ಕುಂಟು ಕೊಣತ್ ಕೊರನಗಾಕ್ಲಿಗೆ ಎಡ್ಡೆ ಕುಂಟು ಕೊಣತ್ ಕೊರ್ಲಿ ರೇಟ್ ಜಾಸ್ತಿ ಇರೋದು ಪನ್ಲೆ ಅಲ್ಪ ಏಪಲ ಘನತೆ ಗೌರವವನ್ನು ಬುಡ್ದು ತೀರ್ಥ ಮಟ್ಟಿಗೆ ಪೋಯರ ಬಲ್ಲಿ ನಮ್ಮ ಕೆಲಸಕ್ಕೆ ಪೊಲೊಂಜಿ ಮರ್ಯಾದೆ ನಿಪ್ಪುಣು ಪ್ರತಿ ವರಿಯಗಳ ಅಗಲಗಲ ಘನತೆ ಗೌರವ ಮಾತ ಇಪ್ಪುಣು ಐನು ಒರಿತು ನೇರ ಪ್ರಯತ್ನ ಮಲ್ಪಲಿ ನಮ್ಮ ಚಾರ್ಜಿ ಯಾಕಡೆ ಅರ್ಪಂಡ್ ಇರ್ತಲೇ 15,000 20,000 ಅಂಚೆ ಆ ಇತ್ತದ ನೆಟ್ಟು ಅವು ಖರೀದಿ ಮಾಡ್ಕೊಂಡು ಒಳ್ಳೇದು ನಮ್ಮ ಶುಲ್ಕ ಏತು ಆಲ್ನ ₹20 ಇನ್ನ 15 ರೂಪಾಯಿ ಅಂಚೆ ಮಲ್ಪಿರ ಪೋಡ್ಚಿ ಪೊಲ್ಲು ನೆಡ್ಲ ಕ್ವಾಲಿಟಿ ಮೇಂಟೈನ್ ಮಲ್ಪಣ ಅಂಚಿನ ಕೆಲಸ ನಿಕ್ಲು ಮಲ್ಪಲೆ ಇತ್ತೆ ದಯಪಂಡ ಆಯ್ತಾ ಮೌಲ್ಯಾಧಾರಿತ ಜೀವನೇನಿ ಅಂಚೆ ಪುನಗ ನಿಕಲ್ ಬೆಂದನೆಗೆ ಎಡ್ಡೆ ರೀತಿದ ಬೆಂದನೆಗೆ ಎಡ್ಡೆ ರೀತಿ ಸಂಬಳ ಕೊಟ್ಟನಾಗಲು ಮಸ್ತ್ ಜನ ಒಳ್ಳೆರು ತೆರಿಯುಂಡಾಗಲು ಮಸ್ತ್ ಜನ ಒಳ್ಳೆರು ಮೊಬೈಲ್ ಎಡ್ಡೆಲ್ಲ ಉಂಡು ಹಾಲು ಆ ಮೊಬೈಲ್ದ ಮುಖೇನ ಮಸ್ತ್ ಜನ ವಿಷಯ ತೆರಿಯೊಂದೇ ತೆರಿದಿನಾಗಲೇ ಇಪ್ಪು ಹೇಳಿದಾರ ನಿಕ್ಲೆಗಳಿಗೆ ತೆರಿಪಾದ ಪಂಡಾರ್ನಾಂಡ ಅಕ್ಲರ್ ಐಗ್ಲ ರೇಟ್ದ ಬಗ್ಗೆ ಚರ್ಚೆ ಮಲ್ಪುಜೆ ಕ್ವಾಲಿಟಿದ ಬಗ್ಗೆ ಚರ್ಚೆ ಮಲ್ಪೇರು ಅವು ಏಪಲ ಎಡ್ಡೆ ಬೋಡು ಐತ ಬಗ್ಗೆ ನನ್ನ ದುಂಬು ನಿಕ್ಲು ಆ ಒಂಜಿ ಉದ್ಯಮಗ ಫೋನಾಗ ಅಲ್ಪ ಕಷ್ಟ ನಷ್ಟ ಬರುವ ಟೀಕೆ ಟಿಪ್ಪಣಿಲಿ ಬರುವ ಐತ ಬಗ್ಗೆ ವಿಮರ್ಶೆ ಮತ್ತೊಂದು ಎಂಕ್ಲಿಗೆ ತಿದ್ದೋಣಿಯರಿಗೆ ಬತ್ತನ ವಿಮರ್ಶೆ ಪಣ್ಣೊಂದು ಯೋಚನೆ ಮತ್ತೊಂದು ದುಂಬು ಪ್ರಯತ್ನ ಮಲ್ಪಲೆ ಪಣ್ಣೊಂದು ಪೂಜ್ಯ ಕಾವಂದರಿ ನನೋರನ್ ನಮಿಸಾ ಒಂದು ಕ್ಷೇತ್ರದ ಬಗ್ಗೆ ಬೇರೆ ಬೇರೆ ರೀತಿ ಅಪಪ್ರಚಾರ ಮಂತ್ರಗಳು ಮಸ್ತ್ ಜನ ಇಪ್ಪೆ ಆಂಡ ಕ್ಷೇತ್ರದ ಬಗ್ಗೆ ಎಡ್ಡೆನ್ನು ಪಣ್ಣಗ್ಲಿ ಇರ್ಲಿಜ್ಜಿ ಶ್ರೀಯುತರ ಕ್ಷೇತ್ರದ ಎಡ್ಡೆದ ಕೆಲಸನು ಸೋಕು ಸವಿಸ್ತಾರವಾದ ಪಂಡೇರು ಅರ್ ಪಣ್ಣ ಪೂರ ವಿಷಯಗಳ ಸತ್ಯತೆ ಉಂಡು ಐಟು ಪ್ರಚಾರಕ್ಕೋಸ್ಕರ ಪಣ್ಣತ್ತು ನಡತೊಂದಿಪ್ಪನೇನು ಪಣ್ಣ ನಮ್ಮ ಗ್ರಾಮದ ಇನ್ನು ಸದುಪಯೋಗ ಪಡಿಸೋಡು ನಮ್ಮ ಶಾಲೆ ಆದಿಪು ಪೇರು ಸೊಸೈಟಿ ಆದಿಪು ಅಂಗನವಾಡಿ ಆದಿಪು ದೈವಸ್ಥಾನ ಆದಿಪು ಮರ್ದಾಳದ ಮಾಲಿಂಗೇಶ್ವರ ದೇವಸ್ಥಾನ ಐತೆ ಜೀರ್ಣೋದ್ಧಾರ ಒಂದು ಮುರಾಣಿ ಅಡೆ 10 ಲಕ್ಷ ರೂಪಾಯಿ ಧರ್ಮಸ್ಥಳದ ಕೊರ್ಪಂಜಿನ ಕೆಲಸ ಇಂಚಿನ ಮಸ್ತ್ ದೇವಸ್ಥಾನ ಚರ್ಚ್ ಶೌಚಾಲಯ ಪೂರ ಕ್ಷೇತ್ರದ ಅನುದಾನ ಕೊರ್ಪಂಜ ಕೆಲಸ ಒಂದು ಪೂರ ಆ ಗ್ರಾಮದಲ್ಲಿ ಅಭಿವೃದ್ಧಿ ಮಾಡ್ಕೊಂಡ ಕೆಲಸ ನೆನ್ ಪೂರ ನಮ್ಮ ತೆರಿಪವನಂಚಿನ ಕೆಲಸ ಅವಳು ಐತೊಟ್ಟು ದೇವರನ್ನ ಪ್ರಸಾದ ಸ್ವೀಕಾರ ಮಾಡ್ತಾರೆ ಅಲ್ಪ ಸಮಾಜ ಸೇವೆ ನಮ್ಮಳ ತೊಡಗಿಸ ಒಂದು ಯಾಕಂದ್ರೆ ಜ್ಞಾನ ವಿಕಾಸದ ಸಂಖ್ಯೆ ಕಮ್ಮಿ ಬಂಡೇರು ಇದು ಜನ ಆ ಜ್ಞಾನ ವಿಕಾಸದ ಉಳಾಯಿಗೆ ಪೋಯಾರ ನೀವು ಪ್ರಯತ್ನ ಮಲ್ಕೊಡು ಪುರುಸೊತ್ತಿಜ್ಜಿಂದ ಯೋಚನೆ ಮಲ್ಕೊಡ್ತಿ ಪುರುಸೊತ್ತಿಜ್ಜಿದಾಯಿ ಬಂಡ ನಮ್ಮ ಮನಸ್ಸದ ಪುರುಸೊತ್ತಿಜ್ಜಿ ನಾಂಡ ಅವು ಪುರುಸೊತ್ತಿಜ್ಜನ ಜೀವನ ನ್ಯಾಪುಡು ಪುರುಸೊತ್ತು ದಾಂತಿನ ಜೀವನ ಆನಂದಾಂಡ ಅವು ನಿತ್ಯ ನೂತನ ನೀರ್ದ ಲೆಕ್ಕ ಪರಿತೊಂದಿಪ್ಪುಡು ಐಕೋಸ್ಕರ ಏನ್ ದಾಯ ಪಂಪಣ ಬಂಡ ನಮ್ಮ ಈತ್ ಜನ ನಮ್ಮ ಒಂಜಿ ಕೋಪೆದೊಳೆ ಸೇರುಡು ನಾಂಡ ಒಂಜಿ ಟೈಲರಿಂಗ್ ಕ್ಲಾಸ್ ಐತೊಟ್ಟುಗು ಆ ರಕ್ಕ ಪಂಡೇರು ಈ ಕೇರಳ ಪರಿಚಯ ಇಜ್ಜಾನಂದ್ ಜ್ಞಾನ ವಿಕಾಸದ ಕ್ಷೇತ್ರ ಧರ್ಮಸ್ಥಳದ ಒಂಜಿ ಪುದರಡು ನಮ್ಮ ಈತ ಸೇರ್ದೋನ ನಿಗ್ಲಿಗೆ ನನಾತ್ ಪರಿಚಯ ಆಪುಡು ನಿಗ್ಲ ಕಷ್ಟದ ಕಾಲರು ನಿಗ್ಲಿಗೆ ಕೈಸಾಂಗ ಆದ ಬರ್ಪುನಂಜನ ಈ ಜ್ಞಾನ ವಿಕಾಸನ ನಿಗ್ಲ ಒಂಜಾತು ಜನ ಸದಸ್ಯರು ಸೇರ್ದು ಐತೊಟ್ಟುಗು ಸೇರು ಎನ್ನ ಒತ್ತಾಯತ್ತು నేను ಯೋಚನೆ ಮಂತದ ಸೇರ್ಲಿ ದಯ ಪಂಪಣ ಯಾಕಡೆ ಸೌಮ್ಯಕ್ಕೆ ಅಂಚನೆ ನೆತ್ತ ಪ್ರಯೋಜನ ನಮ್ಮ ಜೀವನಡು ಒಳ್ಪಾದ ಬರ್ಪುಂಡು ಐಟ ಆರ್ಥಿಕವಾದಿಪ್ಪು ಸ್ವಾವಲಂಬಿ ಜೀವನ ಆದಿಪ್ಪು ಧಾರ್ಮಿಕವಾದಿಪ್ಪು ನಮ್ಮ ಸಂಘಟನಾತ್ಮಕವಾದಿಪ್ಪು ಪ್ರತಿಯೊಂದು ರೀತಿಡ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೆಲಸ ಮತ್ತು ಒಂದು ಇಪ್ಪು ನಿರ್ಧಾರ ನಮ್ಮ ವಿಕಾಸಕ್ಕೆ ಅವು ಸಾಧ್ಯತೆ ಇಪ್ಪಾದ ಕೊರ್ಕೊಂಡು ಐಕೋಸ್ಕರ ನಿಕ್ಲೆ ನೆಟ್ಟು ಪಾಲ್ಪಡೆಯೋಡು ಪಣ್ಣೊಂದು ಅವಕಾಶ ಕೊರ ನಿಕ್ಲೆ ಮಾತನಿಗಳ ಸೋಲೈತು ಸೋಲ್ಮೆ ತಂದ ಒಂದು ಎನ್ನ ಒಂಜಿ ರಡ್ಡು ತುಳು ಸಮ್ಮೇಳನದ ಬಗ್ಗೆ ನಿಗಲ್ದ ಭಿನ್ನಾಯಿತ ಮಂತೊಂಡದ ಪಂಡ ಪೂಜ್ಯ ಕಾವಂದೇರನ ಬಾರಿ ಮೆಚ್ಚಿಗೆದ ಬಾರಿ ಯೋಚನೆದ ಒಂಜಿ ಧರ್ಮಸ್ಥಳದ ಉಜಿರಿಡಾಯಿನಂಚಿನ ವಿಶ್ವ ತುಳು ಸಮ್ಮೇಳನ ಗೊತ್ತಿಪ್ಪು ಅದು ಮಲ್ಲ ಮಟ್ಟದ ಇಚ್ಚಿನಲ್ಲ ಕಿನ್ಯ ಮಟ್ಟದ ಕಡಬ ತಾಲೂಕುದ ಕಡೀರ ತುಳು ಸಮ್ಮೇಳನ ಮುಂದೆ ಬರ್ಪುಣ 21 ತಾರೀಕಿಗೆ ಕ್ಷೇತ್ರ ಆಂಜನೇಯ ಮಹಾಗಣಪತಿ ಲಕ್ಷ್ಮೀ ಜನಾರ್ದ ದೇವಸ್ಥಾನ ಕೇಪುದ ವಠಾರೋಡು ನಡಪೇರಗೊಂಡು 20 ತಾರೀಕಿಗೆ ಬೈಯಾಗ 4 ಗಂಟೆಗೆ ಕಡಬ ದುರ್ಗಾಂಬಿಕಾ ದೇವಸ್ಥಾನದ ಮೆರವಣಿಗೆ ಬಿದಾಂಡು ಆನೆ ಹೊರೆಕಾಣಿಕೆ ಸಮರ್ಪಣೆ ಮಲ್ಪುಣ ಒಲೆಕಾಣಿಕೆ ಸಮರ್ಪಣೆ ಮಲ್ಪುಣ ಯೋಚನೆಯು ಮತ್ತುದಿದೆ ಪೂಜ್ಯ ಕಾವಂದೇರ್ನ ನಿರ್ದೇಶನದಂಚನೆ ಗ್ರಾಮಾಭಿವೃದ್ಧಿ ಯೋಜನೆದ ಈ ಭಾಗದ ಮಾತಿನ ಸೇರಿಸೋ ಒಂದು ಕಾರ್ಯಕ್ರಮ ಮತ್ತೊಂದಿಲ್ಲ ಸೂಚನೆ ನಿಕ್ಲಿಗೆ ಬುಕ್ಕ ಕೊರಪೇರು ನಮ್ಮಟ ನಟ್ಟಿಕಾಯಿ ತಿನ್ನಾಡ ನಟ್ಟಿಕಾಯಿ ಒಂಜಿ ಇಲ್ಲದ ಕಣಿಬೆ ಬಂಡ 5 ತಾರಾಯಿ ಒಂಜಿ ಎಲ್ಯ ಮಲ್ಲಾನ್ ಪನ್ನೇರ ಕೊಂಡು ರೇಟ್ ಜಾಸ್ತಿ ಉಂಟು ಬಜ್ಜಿದ ಕೀಲೆ ಒಂಜಿ 11 5 ತುಂಡು ಹಿರೇ 11
ಓ ಸಾಧ್ಯ ನಾವು ನಿಕಲ್ಡೆ ಪುಣೆನೆ ಮತ್ತೊಂದು ದುರ್ಗಾಂಬಿಕಾ ದೇವಸ್ಥಾನದ ಅಡಿಗೆ ಎತ್ತಾಪನಂಚಿನ ಕೆಲಸನು ಅವು ಇಂಚಾಂದ್ ಬುಕ್ಕ ಸೂಚನೆ ಕೊರ್ಪೇರು ಅಲ್ಬಲ್ಪ ಗ್ರಾಮದ ಸಂಗ್ರಾಮ ಅಂತ ಬರ್ಪಣ ಇಂಚಾದ ಆಯ್ತಾ ಕಡಬರದುಂಜಿ ಮೆರವಣಿಗೆ ವಾಹನ ಮೆರವಣಿಗೆ ಮರದಾಳ ಬತ್ತದ ಕ್ಷೇತ್ರ ಆಂಜನೇಯನ ಕ್ಷೇತ್ರಕ್ಕೆ ಬತ್ತದ 20 ತಾರೀಕು ಘಟ್ಟನೆ ಹಾಕೊಂಡು 21 ತಾರೀಕು ಕಾಂಡೆ 9 ಗಂಟೆಗೆ ಪೂಜ್ಯ ಕಾವಂದೇರು ಬತ್ತದ ಕಾರ್ಯಕ್ರಮ ಶುರು ಹಾಕೊಂಡು ಮಸ್ತ್ ಬೇತೆ ಬೇತೆ ರೀತಿಯ ಗಣ್ಯಾತಿ ಗಣ್ಯರು ಉಳ್ಳೇರು ಮುಡುಬಿದ್ರದ ಆಳ್ವೇರು ಉಳ್ಳೇರು ಸುಬ್ರಹ್ಮಣ್ಯದ ಸ್ವಾಮಿಲ್ ಬರ್ಬೇರು ಒಡಿಯೂರು ಸ್ವಾಮಿಲ್ ಬರ್ಬೇರು ಕರ್ನಾಟಕ ಸರ್ಕಾರದ ಸ್ಪೀಕರ್ ಯುಟಿ ಖಾದರ್ ಬರ್ಬೇರು ಅಂಚನೆ ಮಸ್ತ್ ಜನ ಈ ಕಾರ್ಯಕ್ರಮ ಭಾಗವಹಿಸ ಒಂದು ತುಳು ಭಾಷೆನ ಎನ್ಮೆನೆ ಪರಿಚಯದಾಗ ಸೇರಿಸೋಡು ಒಂಜಿ ರಾಜ್ಯದ ರಟನೆ ಭಾಷೆಯಾದ ತುಳು ಬೋಡು ಐನ ಅನುಷ್ಠಾನ ಮಲ್ಪಡ ಆಗ್ರಾದಿ ಒಂದು ತುಳುದಾರಣಕ್ಕೆ ದಾದ ಲಾಭ ಪಂಪಣ ಪ್ರಶ್ನೆ ತಗ್ಲಿಗೆ ತುಳು ಭಾಷೆ ಭಾಷಾ ಅಲ್ಪಸಂಖ್ಯಾತ ಕೋಟದ ಮುಖೇನ ನನದ ಜೋಕ್ಲಿಗೆ ಉನ್ನತ ವ್ಯಾಸಂಗಗೆ 10ನೇ ತರಗತಿ 5ನೇ ಬುಕ್ಕ ಅವು PUC ಆದಿಪು 5 ಬುಕ್ಕ ಉನ್ನತ ವೃತ್ತಿಪರ ನರ್ಸಿಂಗ್ ಆದಿಪು ಇಂಜಿನಿಯರಿಂಗ್ ಆದಿಪು ಡಾಕ್ಟರ್ ಆದಿಪು ಬೇತೆ ಬೇತೆ ವೃತ್ತಿಗೆ ಪೋನಾಗ ಭಾಷಾ ಅಲ್ಪಸಂಖ್ಯಾತ ಕೋಟಡ್ ಅಕ್ಲಿಗೆ ರಿಸರ್ವೇಶನ್ ತಿಕೊಡು ಪಂಪಣ ಆ ಒಂಜಿ ಆಗ್ರಹನ ಸರ್ಕಾರದ ಮಟ್ಟಕ್ಕೆ ನಮ್ಮ ಪೂರ ಸೇರ್ದು ಕುರುಡು ಅಂಚಾಂಡ ದುಂಬುದ ಜೋಕ್ಲಿಗೆ ಗ್ರಾಮೀಣ ಭಾಷೆದ 15% ರಿಸರ್ವೇಶನ್ ಬರ ಸಾಧ್ಯ ಹಾಕೊಂಡು ಈ ದೃಷ್ಟಿಗೆ ನಮ್ಮ ಈ ಯೋಚನೆ ಮತ್ತೊಂದು ತುಳು ಸಮ್ಮೇಳನದಲ್ಪ ಬಾರಿ ಪಿರಾಕಡು ತುಳು ಗ್ರಾಮ ಇಂಚೆ ಪಂಪನ ಸೃಷ್ಟಿ ಮತ್ತೊಂದು ನಮ್ಮ ಇನ್ನು ಮಲ್ಪಡು ಐಕೋಸ್ಕರ ಈಗ ಮಾತಿರಲ್ಲ ತುಳು ಸಮ್ಮೇಳನ ಭಾಗವಹಿಸೋಡು ನಿಗಡ ಪಂಡೊಂದು ಐಕು ದುಂಬು ಬರ್ಪಣ ಜನ ಶ್ರಮದಾನಗಳು ಕೆಲವು ಮಾತಲ್ಲ ಐಟ್ ನಿಖಿಲ ಪೂರ ಪಾಲ್ಪಡೆಯೋಡು ಪಣ್ಣೊಂದು ನಿಖಲಿಗೆ ಒಂತೆ ಕಾಗದ ಕೊರತೆ ಮಾತು ಇಲ್ಲಡೆ ಕಾಗದ ಕೊರತೆ ಆಯ್ತಿಲ್ಲ ಕಾಗದಂತೆ ಕೊರತೆ ನಿಖಿಲ್ ಸ್ವೀಕಾರ ಮತ್ತು ಪಣ್ಣೊಂದು ತುಳು ಸಮ್ಮೇಳನ ಭಾಗವಹಿಸೋಡು ಪಣ್ಣೊಂದು ಮಾತಿನ ಪರವಾದ ನಿವೇದನೆ ಮತ್ತೊಂದು ಗುಣಮಟ್ಟದ ಸಾಮಗ್ರಿಗಳನ್ನು ಬಳಸಿಯೇ ನಿಮ್ಮ ಕರ್ತವ್ಯವನ್ನು ಮಾಡಬೇಕು. ಹೊಲಿಗೆಯಲ್ಲಿ ಉತ್ತಮ ಮೌಲ್ಯವನ್ನು ಪಡೆಯಬೇಕು. ಅದೇ ರೀತಿ ಜ್ಞಾನವಿಕಾಸದಿಂದ ಜ್ಞಾನವನ್ನು ಪಡೆಯಬೇಕು ಎನ್ನುವ ಹಿತನ್ನು ನುಡಿದಂತಹ ಶ್ರೀಯುತ ಉಮೇಶ್ ಶೆಟ್ಟಿ ಸಾಯಿರಾಮ್ ಇವರಿಗೆ ಧನ್ಯವಾದಗಳು. ಇದೀಗ ನಮಗೆ ಇಷ್ಟು 3 ತಿಂಗಳ ಕಾಲ ಪ್ರೀತಿಯಿಂದ ಕಲಿಸಿ ಅವರಿಗೆ ನಾವೊಂದು ಗೌರವದ ಅರ್ಪಣೆ ಮಾಡಲಿಕ್ಕಿದ್ದೇವೆ, ಗುರು ಕಾಣಿಕೆ ಅಂತ. ಹಾಗಾಗಿ ಇದೀಗ ಗೌರವದ ಕಾಣಿಕೆ. ನಮ್ಮ ಈ ದಿನದ ಕಾರ್ಯಕ್ರಮಕ್ಕೆ ಬಂದು ನಮಗೆಲ್ಲರಿಗೂ ಶುಭ ಹಾರೈಸಿ ಮಾಹಿತಿ ಮಾರ್ಗದರ್ಶನ ನೀಡಿದಂತಹ ಉಮೇಶ್ ಸರ್ ಇವರು ನಮ್ಮ ಕಾರ್ಯಕ್ರಮದ ನಿಮಿತ್ತ ತೆರಳುತ್ತಿದ್ದಾರೆ. ಅವರಿಗೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮಗೆ ಉಚಿತವಾಗಿ ಇಲ್ಲಿ ಒಂದು ಮೆಷಿನ್ ರಿಪೇರಿ ಬಂದಾಗ ಬೇಗ ಕರೆಯುವುದು ನಾವು ಮೋನಪಣ್ಣ, ನಾನು ಒಮ್ಮೆ ಬನ್ನಿ ಅಣ್ಣ ಅಂತ. ಯಾರ ಮನೆಯಲ್ಲಿ ಅದು ಇಲ್ಲಿ ಹತ್ತಿರದ ಮನೆಯಲ್ಲಿ ರಿಪೇರಿ ಆಗುವಾಗ ನಾವು ಮೋನಪಣ್ಣನನ್ನು ಕರಿತೀವಿ. ಆದರೆ ನಮ್ಮಿಂದ ಯಾವುದೇ ಒಂದು ಫಲ ಅಪೇಕ್ಷೆ ಮಾಡದೆ ನಮಗೊಂದು ಸೂಕ್ತ ಸಮಯಕ್ಕೆ ಬಂದು ನಮಗೆ ಮೆಷಿನ್ ರಿಪೇರಿ ಮಾಡಿ ಕೊಟ್ಟಿರುವಂತ ಮೋನಪ್ಪ ಟೈಲರ್ ಇವರು ಬರಬೇಕಾಗಿ ನಮ್ಮ ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಲೆ ಕೊಟ್ಟ ಮಾತನ್ನು ತಪ್ಪಬಾರದು ಅನ್ನುವ ಒಂದು ಮಾತಿನಲ್ಲಿ ಮೊದಲಾಗಿ ನಾವು ಮೆಷಿನ್ ಇಲ್ಲಿ ಬೇಕು, ನಮಗೆ ತರಬೇತಿಗೆ 10 ಮೆಷಿನ್ ಬೇಕು. ಅದಕ್ಕೆ ಆವಾಗ ನಮಗೆ ನಮ್ಮ ಒಂದು ಜ್ಞಾನ ವಿಕಾಸದ ಸದಸ್ಯರು ಒಂದು ತುಂಬ ಮನಸ್ಸಿನಿಂದ ನಮಗೆಲ್ಲ ಮೆಷಿನ್ ಕೊಟ್ಟಿದ್ದಾರೆ. ಅವರಿಗೆ ಕೂಡ ನಾವು ಒಂದು ಪ್ರೀತಿಪೂರ್ವಕವಾದ ಕಾಣಿಕೆಯನ್ನು ಕೊಡ್ತಾ ಇದ್ದೇವೆ. ಜಲಜಾಕ್ಷಿ ಸಾಂತ್ಯಕ ಜಲ ಅವರು ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಜಲಜಾಕ್ಷಿ, ಸರಸ್ವತಿ ಅಕ್ಕ, ಸರಸ್ವತಿ ಅಕ್ಕ, ಕಮಲಾಕ್ಷಕ, ಗಂಗಮ್ಮಕ್ಕ, ಜಲಜಾಕ್ಷಕ, ಸರಸ್ವತಿ ಸೌಮ್ಯ, ಸರಸ್ವತಿ ಕಮಲಾಕ್ಷಕ, ಸರಸ್ವತಿ ಅಕ್ಕ. ಅದೇ ರೀತಿ ನಮ್ಮ ತಂಡದವರು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅವರು ಹೆಸರು ಹೇಳ್ತಾರೆ, ಮತ್ತೆ ನಾವು ಅವರಿಗೆ ನಮ್ಮ ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ಇದೀಗ ಅಧ್ಯಕ್ಷರಿಂದ ಮಾತು. ಸರಿ, ಮಾತಾ ದೈವ ದೇವರನ್ನ ನೆನೆದುಕೊಂಡು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನೆನೆದುಕೊಂಡು ಪೂಜಾ ಕಾವಂದರೆಲ್ಲ ನೆನೆದುಕೊಂಡು ಹೇಮಾವತಿ ಅಮ್ಮನ ಆಶೀರ್ವಾದಗಳು ಇನ್ನೇ ವೇದಿಕೆ ಇಡಿಚಿನ ಮಾತ ಗಣ್ಯರೇ ಇನ್ನೇ ಮುಂದೆ ಸೇರಿನಂಚಿನ ಮಾತಾ ತಯಾರು ಸಿದ್ಧಂದಿಲ್ಲ
ಇನ್ನೇ ದೀಪ ಗೊತ್ತಾದ ಎಂಕ್ಲ ಉದ್ಘಾಟನೆ ಮುರಾಣಿಗೆ ನಂತು ಕೊರ್ದು ಹೋತ ಮುಜಿ ತಿಂಗಳು ಆನ ಇನ್ನಿಲ್ಲ ಎಂಕ್ಲೆ ಒಂಜಿ ದೀಪ ಗೊತ್ತಾವ ಅವಕಾಶ ಮೂಲ ಎಂಕ್ಲೆಗ್ ನಿಕ್ಲು ಮಲ್ತು ಕೊರಿಯಾರು ಅಂಚಾದ ನಮ್ಮ ಒಂಜಿ ರಾಕೆ ಪೊಲ್ಲೋಡಂದ ಒಂಜಿ 300 ರೂಪಾಯಿದ ಸೀರೆ ತೆತ್ತಂದ ಐದು 300 ರೂಪಾಯಿ ರಾಕೆಗೆ ಕೊರಡು ಕೊಲ್ಲಿಯಾರೆ ಐಕೋಸ್ಕರ ನಮ್ಮನೆ ಕಲ್ತದ ಪೊಲ್ಲುಂಡ ಆ 300 ರೂಪಾಯಿ ಅವು ನಂಗೆ ಹಾಕೊಂಡು ಐಕೋಸ್ಕರ ನಮ್ಮ ಈ ಕಲ್ತನ ವಿದ್ಯೆಯನ್ನು ಏಪಲ ನಮ್ಮ ಬಿರಾದಾರ ಅಂದ್ರೆ ಮಾತೆರೆಗ್ಲ ನಮ್ಮ ಡ್ರೆಸ್ನ ನಮ್ಮ ಕೊಲ್ಲುದು ವಿದಾಯದಾಗಿಲ್ಲ ಕೊಲ್ಲುದು ಕೊರದು ಎಡ್ಡೆ ಒಂಜಿ ಪುದಾರ ಮಾತದೆ ತುನ್ಗಾರ ಅನ್ನೋದಕ್ಕೇನೊಂದು ಎನ್ನರ ಪಾತ್ರೆ ಉಂಟವು. ಕಡೆಯನ್ನು ನೋಡಿದ ಶ್ರೀಮತಿ ಚಂದ್ರಾತಿವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಒಕ್ಕೂಟದ ಅಧ್ಯಕ್ಷರಿಂದ ಮಾತು. ಓಂ ಶ್ರೀ ಮಂಜುನಾಥೇನ ಪೂಜಾ ಕಾವಂದ ಅಂಚನೆ ಮಾತೃಶ್ರೀರಾಮನ ಆಶೀರ್ವಾದ ಬೇಡೊಂದು ಈ ಸರ್ತಿ 3 ತಿಂಗಳು ಇಟ್ಟು ನನಗೆ ತರಬೇತಿ ಪಡೆಯಲಿದ್ದಾರೆ. ನಾನು ಸಾಧಾರಣ ಕಲಿತಾರೆ. ನಾನು ಮಿಕ್ಕಿಲ 4 ಜನ ಕಲ್ಪಾಲಿ ಅವ್ರ ಕಣ್ಣಲ್ಲಕ್ಕೇ ಬೇತೆ ನಾನು ಎಡ್ಡೆ ಕಲ್ಪಲಿ ಅಂಚನೆ ಮೂಲ ಏನು ಅನ್ಪುಣವಂಡ ದಿಟ್ಟು ಜಾನ ವಿಕಾಸ ಸಂಖ್ಯೆ ನಮ್ಮ ಒಕ್ಕೂಟದ ಭಾರಿ ಜನಸಂಖ್ಯೆ ಕಡಿಮೆ ಉಂಟು. ದಿಟ್ಟು ಉಳ್ಳ ಒಂತೆ ಮಾತ್ರ ದಯದಿಟ್ಟು ಮಾತೆಲ್ಲ ಈ ತರಬೇತಿ ಆವರ ಕಾರಣ ಜಾನ ವಿಕಾಸ ಒಂದು ಇತ್ತಂತಾರ ಮೂಲ ಎಡ್ಡ ರೀತಿ ರಜಿತಕ್ಕ ಅವಡು ಚೇತನ ಮೇಡಮ್ ಉಗ್ಳು ಮಾತೆಲ್ಲ ಸಹಕಾರ ಬರೆಯೋದು ಅಗ್ಲಿಕ್ಕೆ ನಮ್ಮ ಮಾತೆಲ್ಲ ಸಹಕಾರ ಬರ್ಪ ಮಾತೆಲ್ಲ ಹೊಂದಾಣಿಕೆ ಇಟ್ಟು ಒಂಜಿ ಹೊಸ ಸಂಘನ ಮಾಡಿದ್ದು ಅದಕ್ಕೆ ಜಾನ ವಿಕಾಸಕ್ಕೆ ಮಾತೆಲ್ಲ ಸೇರೋಡು ಬಣ್ಣೊಂದು ಕಡ್ಡು ಪಾತ್ರ. ಧಾರಾವಾಹಿ ನೋಡಿದಾರ ಅಂತ ಕೇಳಿದಾರ ನೋಡಿದ್ದೀರಾ? ಯಾಕೆ ಟಿವಿಯಲ್ಲಿ ಬಹಳ ವಿಶೇಷ ಕಾರ್ಯಕ್ರಮ ಇತ್ತಲ್ಲ. ಟಿವಿ ಮೊಬೈಲ್ ಇದೆಯಾ? ಈಗ ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಹೇಳಿ ಬುರುಡೆ ಸಮಸ್ಯೆಯ ಬಗ್ಗೆ ನನ್ನ ಒಂದಷ್ಟು ತಪ್ಪು ಮಾಹಿತಿಗಳನ್ನು ಬೇರೆ ಬೇರೆ ವ್ಯಕ್ತಿಗಳನ್ನ ಸೃಷ್ಟಿ ಮಾಡಿ ಇದನ್ನು ಹೇಗಾದರೂ ಮಾಡಿ ನನ್ನ ಒಂದು ಷಡ್ಯಂತರ ಮಾಡಿ ನನ್ನ ನಮ್ಮ ದೇವಸ್ಥಾನಕ್ಕೆ ನನ್ನ ಕೆಟ್ಟ ಹೆಸರು ತರಬೇಕಾದ್ರೆ ನನ್ನ ಮಾಡಿದಂಥ ಇದು ಎಲ್ಲ ಫೇಲ್ ಆಯಿತು. ಅದು ನಿನ್ನೆ ನನ್ನ ಟಿ ವಿಯಲ್ಲೆಲ್ಲ ಬಂದಿದೆ. ಓಕೆ, ಟಿ ವಿಯಲ್ಲಿ ಬಂದಿದೆ. ಇವತ್ತು ಕೂಡ ಬರ್ಬೋದು. ಯಾಕಂದರೆ ಅವರಿಗೆ ಧರ್ಮ ಯಾವತ್ತೂ ಕೂಡ ಅದು ಧರ್ಮಕ್ಕೆ ಜಯ, ಸುಳ್ಳು ಯಾವತ್ತೂ ಕೂಡ ಸುಳ್ಳಿಗೆ ಜಯ ಇಲ್ಲ, ಧರ್ಮಕ್ಕೆ ಜಯ ಇರುವಂಥದ್ದು ಅನ್ನೋದನ್ನು ನಿನ್ನೆ ಸಾಬೀತು ಮಾಡಿದೆ. ಧರ್ಮಸ್ಥಳಕ್ಕೆ ಇರುವಂಥ ಕಳಂಕ ಏನುಂಟ ಅದು ನಿನ್ನೆ ಅಂದರೆ ಇನ್ನು ಮುಂದಿನ ಹಂತದಲ್ಲೆಲ್ಲ ದೂರ ಆಗ್ತದೆ. ಆ ದೃಷ್ಟಿಯಲ್ಲಿ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಓಕೆ, ವ್ಯವಸ್ಥೆಯನ್ನೇ ಕರ್ನಾಟಕ ರಾಜ್ಯದಲ್ಲಿ ಹಾಳು ಮಾಡಬೇಕು, ಈ ವ್ಯವಸ್ಥೆನೇ ಇಲ್ಲದಂತೆ ಮಾಡಬೇಕಂತ ಹೇಳಿ ಪ್ರಯತ್ನ ಪಟ್ಟಿದ್ರು ಅವರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆ ಪರಮಪೂಜ್ಯ ರಾಜಶ್ರೀ ಕಾವಂದರ ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಹೆಗಡೆ ಅವರ ಆಶೀರ್ವಾದದೊಂದಿಗೆ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಹೊಲಿಗೆ ತರಬೇತಿ ಕಾರ್ಯಕ್ರಮದ ಸಮಾರಂಭ ಸಮಾರಂಭದ ಕೊನೆ ಹಂತದಲ್ಲಿದ್ದೇವೆ. ಈ ಸಮಾರಂಭಕ್ಕೆ ಆಗಮಿಸಿ ಅಧ್ಯಕ್ಷಸ್ಥಾನವನ್ನು ವಹಿಸಿಕೊಂಡಿರುವ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಚಂದ್ರಾವತಿ ಜಾಲಿಯವರಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ಸಂಯೋಜಕಿ ಮತ್ತು ಸಮನ್ವಯಾಧಿಕಾರಿಯವರ ಕರೆಗೆ ಹೋಗ್ಬಿಟ್ಟು ನಮ್ಮ ಜಿಲ್ಲಾ ನಿರ್ದೇಶಕರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ನಡೆಯುವ ಉಚಿತ ಹೊಲಿಗೆ ತರಬೇತಿಯನ್ನು ನಮಗೆ ದೊರಕಿಸಿಕೊಟ್ಟು
ಸಹಕಾರ ನೀಡಿದಂತಹ ನಮ್ಮ ಸಮನ್ವಯಾಧಿಕಾರಿಯವರಿಗೆ ಧನ್ಯವಾದವನ್ನು ಬಯಸುತ್ತೇನೆ. ಅದೇ ರೀತಿ ಯಾರಿಗೂ ಸಿಗಬೇಕಿದ್ದ ಸುವರ್ಣ ಅವಕಾಶವನ್ನು ನಮ್ಮ ನೂಜುಬಾಲ್ ಜ್ಞಾನ ವಿಕಾಸ ಕೇಂದ್ರಕ್ಕೆ ದೊರಕಿಸಿಕೊಟ್ಟ ನಮ್ಮ ಸಂಯೋಜಕಿಯವರಾದ ರಜಿತಾ ಮೇಡಮ್ ಅವರಿಗೂ ಧನ್ಯವಾದವನ್ನು ಬಯಸುತ್ತೇನೆ. ಅವರೆಲ್ಲರ ಸಹಕಾರದೊಂದಿಗೆ ನಮಗೆ ಟೀಚರ್ ಆಗಿ ಆಗಮಿಸಿ ಉತ್ತಮ ರೀತಿಯಲ್ಲಿ ಹೊಲಿಗೆ ತರಬೇತಿಯನ್ನು ನೀಡಿದಂತಹ ನಮ್ಮ ಗೀತಾ ಮೇಡಮ್ ರವರಿಗೆ ಪ್ರೀತಿಪೂರ್ವಕ ಧನ್ಯವಾದವನ್ನು ಬಯಸುತ್ತೇನೆ. ಅದೇ ರೀತಿ ನಮಗೆ ಹೊಲಿಗೆ ಯಂತ್ರ ರಿಪೇರಿ ಮಾಡಿದಂತಹ ನಮ್ಮ ಅಣ್ಣನವರಿಗೂ ಧನ್ಯವಾದವನ್ನು ಬಯಸುತ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ SP ಅವರು ಆಗಮಿಸಿದ್ದಾರೆ, ಅವರಿಗೂ ಧನ್ಯವಾದವನ್ನು ಬಯಸುತ್ತೇನೆ. ನಮಗೆ ಸಭೆ ನಡೆಸಲು ಅವಕಾಶ ಮಾಡಿಕೊಟ್ಟ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಧನ್ಯವಾದವನ್ನು ಬಯಸುತ್ತೇನೆ. ನಮಗೆ ಇವತ್ತಿನ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಬ್ರಹ್ಮಶ್ರೀ ಹೋಟೆಲ್ ಅವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಬಯಸುತ್ತೇನೆ. ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದ ಬಯಸುತ್ತೇನೆ. ಅದೇ ರೀತಿ ಇಲ್ಲಿ ಸೇರಿರುವ ಎಲ್ಲ ನನ್ನ ಸಹೋದರಿಯರಿಗೂ ಜ್ಞಾನ ವಿಕಾಸ ಸದಸ್ಯರಿಗೂ ಎಲ್ಲರಿಗೂ ಧನ್ಯವಾದವನ್ನು ಬಯಸುತ್ತೇನೆ. ಧನ್ಯವಾದ ಸಮರ್ಪಿಸಿದ ತಮಗೂ ಧನ್ಯವಾದಗಳು. ಶ್ರೀಕಲಾ ಉಚಿತವಾಗಿ ವಿಷಯ ನೀಡಿದಂತಹ ಸದಸ್ಯರಿಗೆ ಗೌರವ ಅರ್ಪಣೆ. ಕಿರುಕಾಣಿಕೆ ಲಕ್ಷ್ಮಿ ಕಲಿಕೆ, ಯೋಗಿತಾ ಬೆತ್ತಲ, ಶೇಷಮ್ಮ ಕಲ್ಲಗುಡ್ಡೆ, ಮತ್ತೆ ಈ ಒಂದು ಹೊಲಿಗೆ ತರಬೇತಿ ಕೇಂದ್ರವನ್ನು ಇಷ್ಟೊಂದು ಸುಶೋಭವಾಗಿ ನಡೆಯಲು ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿರುವಂತಹ ಕಾರ್ಯಕ್ರಮವನ್ನು ಹೊಲಿಗೆ ತರಬೇತಿಯನ್ನು 3 ತಿಂಗಳ ಕಾಲ ನಡೆಸಿಕೊಡಲಿಕ್ಕೆ ಒಂದು ನಾಯಕತ್ವ ವಹಿಸಿಕೊಂಡಿರುವಂತಹ ರಜಿತಾರವರಿಗೆ 1ನೇ ಬ್ಯಾಚ್ ಇವರಿಂದ ಕಿರು ಕಾಣಿಕೆಯನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ.
ಚಂದಾನೆ ಹುಡುಗಿ ಹಲ್ಲು ಕಲ್ಲೆತ್ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಹಲ್ಲು ಕಲ್ಲೆತ್ತಾವು ಗೆಜ್ಜೆ ಜಾನಪದ ಪದ ಕೇಳಣ್ಣ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ರೈತರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು ಗಲ್ಲು ಗಲ್ಲೆನುತ ದೋಸ್ತಿ ಗಲ್ಲು ಗಲ್ಲೆನುತ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಗಲ್ಲು ಗಲ್ಲೆನುತ ಏನ್ ಚಂದಾನೆ ಹುಡುಗಿ ಹಲ್ಲು ಕಲ್ಲೆತ್ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಹಲ್ಲು ಕಲ್ಲೆತ್ತಾವು ಗೆಜ್ಜೆ பட்டாய் கண்ணேடு பேரோ குலி எம்மாய் பானோடு சாரங்குலி பட்டாய் கண்ணேடு பேரோ குலி எம்மாய் பானோடு சாரங்குலி கடலுட பரே பரிட்டு மடலுட ரொம்ப நடிட்டு நதிமேத ஐத சிங்கார பாடலே சேசெனிக்கு பட்டாய் கண்ணேடு பேரோ குலி எம்மாய் பானோடு சாரங்குலி பட்டாய் கண்ணேடு பேரோ குலி எம்மாய் பானோடு சாரங்குலி
ತೆಂಬೇದ ಬಾಕ್ಯಾಡು ಗುಬ್ಬುಗ ತೆಂಬೇದ ಬಾಕ್ಯಾಡು ಗುಬ್ಬುಗ ನಮ್ಮ ತೆಂಬೇದ ಬಾಕ್ಯಾಡು ಗುಬ್ಬುಗ ತಾರೈದ ತಪ್ಪಂಗಾನಿ ಮಜ್ಜೈದ ಗುಬ್ಬುಗೆ ತಾರೈದ ತಪ್ಪಂಗಾನಿ ಮಜ್ಜೈದ ಗುಬ್ಬುಗೆ ಚೆಂದಿದ ಗುಬ್ಬುನು ಬಾಕರ್ಡೇದಂತಿಗ ನಮ್ಮ ಚೆಂದಿದ ಗುಬ್ಬುನು ಬಾಕ್ಯರ್ಡೇದಂತಿಗ ತೆಂಬೇದ ಬಾಕ್ಯಾಡು ಗುಬ್ಬುಗ ನಮ್ಮ ತೆಂಬೇದ ಬಾಕ್ಯಾಡು ಗುಬ್ಬುಗ మనదాని అడ్డగా దినదాని అడ్డగా మనదాని అడ్డగా దినదాని శవనేరే కైటుండు మల్ల మల్ల కట్టద కూలి శవనేరే కైటుండు మల్ల మల్ల కట్టద కూలి ఉయ్య కొంచె మైపే కక్కెదు సైతే ఉయ్య కొంచె మైపే కక్కెదు సైతే పూరి ముట్టు పొర్లు పూలే జౌనెన్న ఉమేదు పూలే కోరి ముట్టు పొర్లు పూలే జౌనెన్న ఉమేదు పూలే తెంబేద బాక్యాడు గొప్పగా ನಮ್ಮ ತೆಂಬೇದ ಬಾಕ್ಯಾಡು ಗొప్పಗ మల్టీ కట్టే మదపూను బొచ్చిగే ಹಿರಿಯರು ಮಲ್ಪಿ ಕಟ್ಟಿ ಮದಪೂನು ಬೊಚ್ಚಿಗೆ ತೆಂಬೇದ ಬಾಕ್ಯಾಡು ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾಡು ಗೊಬ್ಬುಗ ತೆಂಬೇದ ಬಾಕ್ಯಾಡು ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾಡು ಗೊಬ್ಬುಗ ತಾರೈದ ತೆಪ್ಪಂಗಾನಿ ಅಜ್ಜೈದ ಗೊಬ್ಬುಗೆ ತಾರೈದ ತೆಪ್ಪಂಗಾನಿ ಅಜ್ಜೈದ ಗೊಬ್ಬುಗೆ ಚೆಂದಿದ ಗೊಬ್ಬುನು ಬಾಕ್ಯರ್ಡೇದಂತಿಗ ನಮ್ಮ ಚೆಂದಿದ ಗೊಬ್ಬುನು ಬಾಕ್ಯರ್ಡೇದಂತಿಗ ತೆಂಬೇದ ಬಾಕ್ಯಾಡು ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾಡು ಗೊಬ್ಬುಗ
ಮನಸ್ಸಿನಂತೆ ದಾಳಿಂಬೆಯಂತೆ ನಾವು ಒಗ್ಗಟ್ಟೆ Thank you.